ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಸ್ವಾಗತ. ಇಂದು ನಾವು ಹಣ ಮತ್ತು ಸಂಪತ್ತಿನ ಬಗ್ಗೆ ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾದ ಒಂದು ಪುಸ್ತಕದ ರಹಸ್ಯಗಳನ್ನು ಬಿಚ್ಚಿಡುತ್ತಿದ್ದೇವೆ. ಅದೇ ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್ ಅವರು ಬರೆದ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲಾನ್. ಈ ಪುಸ್ತಕದಲ್ಲಿ ಯಾವುದೇ ಹಣಕಾಸಿನ ಕಠಿಣ ತಾಂತ್ರಿಕ ಪದಗಳಿಲ್ಲ. ಬದಲಾಗಿ ಇದು ಸುಮಾರು 4000 ವರ್ಷಗಳ ಹಿಂದೆ ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿದ್ದ ಬ್ಯಾಬಿಲಾನ್ನ ಸರಳ ಮತ್ತು ಮರೆಯಲಾಗದ ಕಥೆಗಳ ಮೂಲಕ ನಮಗೆ ಸಂಪತ್ತಿನ ಸಾರ್ವಕಾಲಿಕ ಪಾಠಗಳನ್ನು ಕಲಿಸಿಕೊಡುತ್ತದೆ. ಈ ವಿಡಿಯೋದಲ್ಲಿ ನಾವು ಏನು ತಿಳಿಯಲಿದ್ದೇವೆ? ಶೂನ್ಯದಿಂದ ಆರಂಭಿಸಿ ಮಹಾನ್ ಶ್ರೀಮಂತನಾಗಿ ಬೆಳೆದ ಅಕ್ಕಾಡ್ನ ಕಥೆ, ಸಾಲದ ಸುಳಿಯಲ್ಲಿ ಸಿಲುಕಿದವರು ಮರಳಿ ಗೌರವಯುತ ಬದುಕು ಕಟ್ಟಿಕೊಂಡ ಹಾದಿ, ನಮ್ಮ ಖಾಲಿ ಚೀಲವನ್ನು ಹಣದಿಂದ ತುಂಬಿಸುವ ಆ 7 ಮದ್ದುಗಳು, ಮತ್ತು ಕೇವಲ ಅದೃಷ್ಟವನ್ನೇ ನಂಬದೆ ಅವಕಾಶಗಳನ್ನು ಸಂಪತ್ತನ್ನಾಗಿ ಬದಲಿಸುವ ಕಲೆ. ಈ ಪುಸ್ತಕದ ಲೇಖಕ ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್ ಅವರು ಅಮೆರಿಕದ ಆರ್ಥಿಕ ಕುಸಿತದ ಸಮಯದಲ್ಲಿ ತಾವೇ ಎಲ್ಲವನ್ನೂ ಕಳೆದುಕೊಂಡು ಇದೇ ಸೂತ್ರಗಳನ್ನು ಬಳಸಿ ಮತ್ತೆ ತಮ್ಮ ಜೀವನವನ್ನು ಕಟ್ಟಿಕೊಂಡವರು. ಹಾಗಾಗಿ ಈ ಪಾಠಗಳು ಕೇವಲ ಕಾಗದದ ಮೇಲಿಲ್ಲ, ಇವು ಜೀವನದ ಅನುಭವದಿಂದ ಬಂದಿವೆ. ನೀವು ಹಣದ ಬಗ್ಗೆ ಗೊಂದಲದಲ್ಲಿದ್ದರೆ, ಸಾಲದಿಂದ ಮುಕ್ತಿ ಪಡೆಯಬೇಕೆಂದಿದ್ದರೆ, ಅಥವಾ ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬಲವಾಗಿ ಕಟ್ಟಿಕೊಳ್ಳಬೇಕೆಂದಿದ್ದರೆ ಈ ಸರಣಿ ನಿಮಗಾಗಿ. ಬನ್ನಿ, 4000 ವರ್ಷಗಳ ಹಿಂದಿನ ಆ ಬ್ಯಾಬಿಲೋನ್ ನಗರಕ್ಕೆ ಪಯಣ ಬೆಳೆಸೋಣ. ಅಲ್ಲಿನ ಪ್ರತಿ ಅಧ್ಯಾಯ, ಪ್ರತಿ ಕಥೆ ಮತ್ತು ಪ್ರತಿ ಸಣ್ಣ ಸುಳಿವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಐತಿಹಾಸಿಕ ಹಿನ್ನೆಲೆ. ಈ ವಿಡಿಯೋದಲ್ಲಿ ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್ ಅವರು ಬರೆದ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್ ಪುಸ್ತಕದಲ್ಲಿನ ಸಂಪತ್ತಿನ ಸಾರ್ವಕಾಲಿಕ ಪಾಠಗಳನ್ನು ನಾವು ಒಂದೊಂದಾಗಿ ತಿಳಿಯೋಣ. ಈ ಪುಸ್ತಕವು ಕೇವಲ ಹಣಕಾಸಿನ ತಾಂತ್ರಿಕ ಪದಗಳಿಂದ ತುಂಬಿಲ್ಲ. ಬದಲಾಗಿ ಇದು ಯುಗಯುಗಾಂತರಗಳಿಂದ ಬಂದಿರುವ ಸರಳ ಮತ್ತು ಮರೆಯಲಾಗದ ಕಥೆಗಳ ಮೂಲಕ ನಮಗೆ ಹಣದ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಈ ಕಥೆಗಳು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತವೆ, ನಿಮ್ಮ ಮುಖದಲ್ಲಿ ನಗು ತರಿಸುತ್ತವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಹಣದ ಮೇಲೆ ನೀವು ಹೇಗೆ ನಿಯಂತ್ರಣ ಸಾಧಿಸಬಹುದು ಎಂಬುದನ್ನು ತೋರಿಸಿಕೊಡುತ್ತವೆ. ಈ ಪುಸ್ತಕದ ಕಥೆಗಳು ಸುಮಾರು 4000 ವರ್ಷಗಳ ಹಿಂದೆ ಜಗತ್ತಿನ ಅತ್ಯಂತ ಶ್ರೀಮಂತ ನಗರವಾಗಿದ್ದ ಬ್ಯಾಬಿಲೋನ್ನಲ್ಲಿ ನಡೆಯುತ್ತವೆ. ಇಲ್ಲಿ ನೀವು ಅಕ್ಕಾಡ್ ಎಂಬ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ. ಆತ ಶೂನ್ಯದಿಂದ ಆರಂಭಿಸಿ ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದವನು. ಲೇಖಕರ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ: ಈ ಪಾಠಗಳು ಯಾವುದೋ ಪ್ರಸಿದ್ಧ ಕಂಪನಿಯ ಸಿಇಒ ಅಥವಾ ಹಣಕಾಸು ತಜ್ಞರಿಂದ ಬಂದಿದ್ದಲ್ಲ. ಇವುಗಳನ್ನು ಬರೆದವರು ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್. ಇವರು ಅಮೆರಿಕದ ಇತಿಹಾಸದ ಅತ್ಯಂತ ಕಷ್ಟದ ಕಾಲದಲ್ಲಿ ಬದುಕಿದ ಒಬ್ಬ ಸಾಮಾನ್ಯ ಸಿವಿಲ್ ಇಂಜಿನಿಯರ್, ಸೈನಿಕ ಮತ್ತು ನಕ್ಷೆ ತಯಾರಿಕ ಮ್ಯಾಪ್ ಮೇಕರ್. ಅವರ ಕಂಪನಿಯು ಅಮೆರಿಕ ಮತ್ತು ಕೆನಡಾದ ಮೊದಲ ಅಟ್ಲಾಸ್ ತಯಾರಿಸಿತ್ತು. ಆದರೆ 1930ರ ದಶಕದ ಆರ್ಥಿಕ ಕುಸಿತದಲ್ಲಿ ಅವರು ತಮ್ಮೆಲ್ಲ ಸಂಪತ್ತನ್ನು ಕಳೆದುಕೊಂಡರು. ಆದರೆ ಅವರು ಸೋಲೊಪ್ಪಿಲಿಲ್ಲ. ತಾವು ಬರೆದಿದ್ದ ಇದೇ ಹಣಕಾಸಿನ ಸೂತ್ರಗಳನ್ನು ಬಳಸಿ ಅವರು ಮತ್ತೆ ತಮ್ಮ ಜೀವನವನ್ನು ಕಟ್ಟಿಕೊಂಡರು. 1926ರಲ್ಲಿ ಅವರು ಈ ಸಣ್ಣ ಪುಸ್ತಕವನ್ನು ಜಗತ್ತಿಗೆ ನೀಡಿದರು. ಬ್ಯಾಬಿಲೋನ್ ಏಕೆ? ಕ್ಲೇಸನ್ ನಂಬಿದಂತೆ ಹಣದ ಜಾಣ್ಮೆ ಹುಟ್ಟಿದ್ದೇ ಬ್ಯಾಬಿಲೋನ್ನಲ್ಲಿ. ಅಲ್ಲಿ ಕಾಡುಗಳಿರಲಿಲ್ಲ, ತೈಲ ನಿಕ್ಷೇಪಗಳಿರಲಿಲ್ಲ ಅಥವಾ ಚಿನ್ನದ ಗಣಿ ಇರಲಿಲ್ಲ. ಕೇವಲ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅಲ್ಲಿನ ಜನರು ಇತಿಹಾಸದ ಶ್ರೀಮಂತ ನಗರವನ್ನು ಕಟ್ಟಿದ್ದರು. ಸುಮಾರು 100 ವರ್ಷಗಳಿಂದ ಈ ಪುಸ್ತಕ ಲಕ್ಷಾಂತರ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯ ನೀಡಿದೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಬಿಸಿಲಿನಿಂದ ಕೂಡಿದ ಒಣಭೂಮಿ, ಧೂಳು ತುಂಬಿದ ಹಾದಿ, ಆದರೆ ಅಲ್ಲಿಯೇ ಎತ್ತರದ ಗೋಡೆಗಳು, ಸುಂದರ ದೇವಾಲಯಗಳು ಮತ್ತು ವ್ಯಾಪಾರದಿಂದ ಗಿಜಿಗುಟ್ಟುವ ಮಾರುಕಟ್ಟೆಗಳಿವೆ. ಬ್ಯಾಬಿಲೋನ್ ಉಸಿರಾಡಲು ಕಾರಣವಾಗಿದ್ದು ಕೇವಲ 2 ವಸ್ತುಗಳು: ಮಣ್ಣು ಮತ್ತು ಯುಫ್ರೇಟಿಸ್ ನದಿ. ಬ್ಯಾಬಿಲೋನ್ನ ಜನರು ಅದೃಷ್ಟಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳಲಿಲ್ಲ. ಅವರು ನದಿಯಿಂದ ನೀರನ್ನು ತರಲು ಬೃಹತ್ ಕಾಲುವೆಗಳನ್ನು ತೋಡಿದರು. ಒಣಭೂಮಿಯನ್ನು ಫಲವತ್ತಾದ ಹೊಲಗಳನ್ನಾಗಿ ಬದಲಾಯಿಸಿದರು. ಅವರ ಕಾಲುವೆಗಳು ಎಷ್ಟು ಅಗಲವಾಗಿದ್ದವೆಂದರೆ 12 ಕುದುರೆಗಳು ಏಕಕಾಲಕ್ಕೆ ಪಕ್ಕಪಕ್ಕದಲ್ಲಿ ನಡೆಯಬಹುದಿತ್ತು. ಅವರು ಇದನ್ನು ಯಾವುದೇ ಯಂತ್ರಗಳಿಲ್ಲದೆ ಕೇವಲ ಶಿಸ್ತು ಮತ್ತು ಯೋಜನೆಯಿಂದ ಸಾಧಿಸಿದರು. ಅಲ್ಲಿನ ರಾಜರು ಕೇವಲ ಯುದ್ಧ ಮಾಡುವುದರಲ್ಲೇ ಆಸಕ್ತಿ ತೋರಿಸಲಿಲ್ಲ. ಅವರು ವ್ಯವಸಾಯ, ವ್ಯಾಪಾರ, ಇಂಜಿನಿಯರಿಂಗ್ ಮತ್ತು ಕಾನೂನಿಗೆ ಆದ್ಯತೆ ನೀಡಿದರು. ಜಗತ್ತಿನಲ್ಲಿ ಮೊದಲ ಬಾರಿಗೆ ನಾಣ್ಯಗಳನ್ನು ಬಳಸಿದ್ದು, ಸಾಲದ ಒಪ್ಪಂದಗಳು, ರಸೀದಿಗಳು ಮತ್ತು ಬಡ್ಡಿ ದರಗಳನ್ನು ಪರಿಚಯಿಸಿದ್ದು ಇದೇ ಬ್ಯಾಬಿಲೋನ್ ಜನರು. ಬ್ಯಾಬಿಲೋನ್ ನಮಗೆ ನೀಡುವ ಸಂದೇಶವೇನು? ಸಂಪತ್ತನ್ನು ನಿರ್ಮಿಸಲು ನಿಮಗೆ ಪರಿಪೂರ್ಣ ಪರಿಸ್ಥಿತಿ ಬೇಕಿಲ್ಲ. ನಿಮ್ಮ ಬಳಿ ಇರುವುದನ್ನೇ ಬಳಸಿಕೊಂಡು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು.
ಕ್ಲೇಸನ್ ಹೇಳುವಂತೆ ಹಣದ ನಿಯಮಗಳನ್ನು ಅರ್ಥಮಾಡಿಕೊಳ್ಳುವವರಿಗೆ ಹಣ ಹೇರಳವಾಗಿ ಸಿಗುತ್ತದೆ ಮತ್ತು ಆ ನಿಯಮಗಳು ಇಂದಿಗೂ ಬದಲಾಗಿಲ್ಲ. ಸಂಪತ್ತಿನ ಹಾದಿಯು ಚಿನ್ನದಿಂದಲ್ಲ, ಬದಲಾಗಿ ನಮ್ಮೊಳಗಿನ ತೀವ್ರ ಹಂಬಲದಿಂದ ಶುರುವಾಗುತ್ತದೆ. ಮುಂದಿನ ಅಧ್ಯಾಯದಲ್ಲಿ ನಾವು ಹಣವಿಲ್ಲದರೂ ಹಣ ಗಳಿಸುವ ತೀವ್ರ ಹಂಬಲವಿದ್ದ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗೋಣ. ಬ್ಯಾಬಿಲೋನ್ ನಿಮ್ಮನ್ನು ಕರೆಯುತ್ತಿದೆ. ಬನ್ನಿ, ನಮ್ಮ ಶ್ರೀಮಂತಿಕೆಯ ಪಯಣವನ್ನು ಆರಂಭಿಸೋಣ. ಅಧ್ಯಾಯ 1. ಚಿನ್ನಕ್ಕಾಗಿ ಹಂಬಲಿಸಿದ ವ್ಯಕ್ತಿ. ದ ಮ್ಯಾನ್ ಹೂ ಡಿಸೈರ್ಡ್ ಗೋಲ್ಡ್. ನೀವೆಂದಾದರೂ ನಿಮ್ಮ ಜೀವನವನ್ನು ನೋಡಿ ಹೀಗೆಂದು ಯೋಚಿಸಿದ್ದೀರಾ? ನಾನಿಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಇನ್ನೂ ಏಕೆ ಒಂದೇ ಕಡೆ ನಿಂತಿದ್ದೇನೆ? ಅಥವಾ ನಾನು ಹಣವನ್ನೇನೋ ಗಳಿಸುತ್ತಿದ್ದೇನೆ, ಆದರೆ ಅದೆಲ್ಲ ಎಲ್ಲಿ ಮಾಯವಾಗುತ್ತಿದೆ ಎಂದು ನಿಮಗನ್ನಿಸಿದೆಯೇ? ಹಾಗನ್ನಿಸಿದ್ದರೆ ನೀವೊಬ್ಬರೇ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆ ಬ್ಯಾಬಿಲೋನ್ನಲ್ಲಿದ್ದ ಬನ್ಸಿರ್ ಎಂಬುವನಿಗೂ ಇದೇ ಅನ್ನಿಸಿತ್ತು. ಬನ್ಸಿರ್ ಬ್ಯಾಬಿಲೋನ್ನ ಅತ್ಯಂತ ದಕ್ಷ ರಥ ತಯಾರಕರಲ್ಲಿ ಒಬ್ಬನಾಗಿದ್ದ. ಆದರೆ ಅವನ ಕೌಶಲ್ಯ ಎಷ್ಟೇ ಇದ್ರೂ ಅವನ ಹಣದ ಚೀಲ ಯಾವಾಗಲೂ ಖಾಲಿಯೇ ಇರುತ್ತಿತ್ತು. ಮಾರುಕಟ್ಟೆಯ ಗದ್ದಲಕ್ಕಿಂತ ಅವನ ಹೊಟ್ಟೆಯ ಹಸಿವಿನ ಸದ್ದು ಜೋರಾಗಿತ್ತು. ಅವನ ಕನಸುಗಳು ಗಾಳಿಯಲ್ಲಿ ತೇಲುವ ಹಬೆಯಂತಿದ್ದವು, ಬಂದು ಹಾಗೆಯೇ ಮಾಯವಾಗುತ್ತಿದ್ದವು. ಆದರೆ ಒಂದು ಪ್ರಶ್ನೆ ಅವನ ಜೀವನವನ್ನೇ ಬದಲಾಯಿಸಿತು. ಆ ಪ್ರಶ್ನೆ ಯಾವುದು ಎಂಬುದು ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೂ ತಿಳಿಯಲಿದೆ. ಬನ್ಸಿರ್ನ ಕನಸು ಮತ್ತು ವಾಸ್ತವ. ಒಂದು ದಿನ ಬನ್ಸಿರ್ ತನ್ನ ಮನೆಯ ಹೊರಗಿನ ಗೋಡೆಯ ಮೇಲೆ ಕುಳಿತು ಅರ್ಧಕ್ಕೆ ನಿಂತಿದ್ದ ರಥವನ್ನೇ ದಿಟ್ಟಿಸುತ್ತಿದ್ದ. ಅವನ ಹೆಂಡತಿ ಅವನು ಕೆಲಸಕ್ಕೆ ಮರಳಲಿ ಎಂದು ಪರದೆಯ ಹಿಂದಿನಿಂದ ನೋಡುತ್ತಿದ್ದಳು. ಆದರೆ ಬನ್ಸಿರ್ ಬೆವರಿನಿಂದ ಮಿಂದಿದ್ದರೂ ಆಳವಾದ ಆಲೋಚನೆಯಲ್ಲಿದ್ದ. ಆಗ ಅವನ ಆತ್ಮೀಯ ಗೆಳೆಯ ಸಂಗೀತಗಾರ ಕೋಬಿ ಅಲ್ಲಿಗೆ ಬಂದು ತಮಾಷೆ ಮಾಡಿದ. ಮಧ್ಯಾಹ್ನದ ಹೊತ್ತಿನಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದೀಯಾ ಅಂದ್ರೆ ನೀನು ಶ್ರೀಮಂತನಾಗಿರಲೇಬೇಕು. ಆದರೆ ಬನ್ಸಿರ್ ನಗಲಿಲ್ಲ. ಅವನು ತನಗೆ ಹಿಂದಿನ ರಾತ್ರಿ ಬಿದ್ದ ಕನಸಿನ ಬಗ್ಗೆ ಹೇಳಿದ. ಆ ಕನಸಿನಲ್ಲಿ ಅವನು ದೊಡ್ಡ ಶ್ರೀಮಂತನಾಗಿದ್ದ. ಭಿಕ್ಷುಕಡಿಗೆ ಚಿನ್ನದ ನಾಣ್ಯಗಳನ್ನು ಹಂಚುತ್ತಿದ್ದ, ತನ್ನ ಹೆಂಡತಿಗೆ ರೇಷ್ಮೆ ವಸ್ತ್ರಗಳನ್ನು ಕೊಡಿಸಿದ್ದ ಮತ್ತು ಮಾರುಕಟ್ಟೆಯಲ್ಲಿ ಹೆಮ್ಮೆಯಿಂದ ನಡೆಯುತ್ತಿದ್ದ. ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಆರ್ಥಿಕ ಭದ್ರತೆಯ ಅನುಭವವಾಗಿತ್ತು. ಆದರೆ ಕಣ್ಣು ಬಿಟ್ಟಾಗ ಕಂಡಿದ್ದು ಖಾಲಿ ಚೀಲ ಮತ್ತು ಅರ್ಧಕ್ಕೆ ನಿಂತ ಕೆಲಸ ಮಾತ್ರ. ಅವನು ಕೋಬಿಯನ್ನು ನೋಡಿ ಕೇಳಿದ, ನಾನು ಸಂಪಾದಿಸುವ ಹಣದಲ್ಲಿ ಒಂದು ನಾಣ್ಯವನ್ನು ನನ್ನ ಬಳಿ ಇಟ್ಟುಕೊಳ್ಳಲು ಏಕೆ ಸಾಧ್ಯವಾಗುತ್ತಿಲ್ಲ? ಮೊದಲ ಮಹಾನ್ ಪಾಠ. ಕೋಬಿ ಕೂಡ ಇದನ್ನು ಒಪ್ಪಿಕೊಂಡ. ಇಬ್ಬರೂ ಗಂಟೆಗಟ್ಟಲೆ ಮಾತನಾಡಿದರು. ಇಬ್ಬರೂ ದಕ್ಷ ಕೆಲಸಗಾರರು, ಒಬ್ಬ ಕಲೆಗಾರ, ಇನ್ನೊಬ್ಬ ಸಂಗೀತಗಾರ. ಜೀವನವಿಡೀ ಕಷ್ಟಪಟ್ಟು ಕೆಲಸ ಮಾಡಿದ್ದರೂ ಅವರ ಚೀಲ ತುಂಬುವುದಕ್ಕಿಂತ ವೇಗವಾಗಿ ಖಾಲಿಯಾಗುತ್ತಿತ್ತು. ಇಲ್ಲಿ ನಮಗೆ ಸಿಗುವ ಮೊದಲ ಪಾಠವೇನೆಂದರೆ, ಚಿನ್ನದ ನಾಣ್ಯಗಳು ಒಳಬರುವ ಹರಿವು ನಿರಂತರವಾಗಿ ಇಲ್ಲದಿದ್ದರೆ ಎಂತಹ ತುಂಬಿದ ಚೀಲವೂ ಬೇಗನೆ ಖಾಲಿಯಾಗುತ್ತದೆ. ತಿರುವು. ಮಾತಿನ ನಡುವೆ ಬನ್ಸಿರ್ ಒಂದು ಅದ್ಭುತವಾದ ಮಾತು ಹೇಳಿದ. ಬ್ಯಾಬಿಲೋನ್ನ ಶ್ರೀಮಂತರಿಗೆ ನಮಗೆ ತಿಳಿಯದ ಯಾವುದೋ ರಹಸ್ಯ ತಿಳಿದಿರಬಹುದು. ಕೇವಲ ಕಠಿಣ ಕೆಲಸವಷ್ಟೇ ಸಾಲದು, ನಮಗೆ ಜ್ಞಾನ, ವಿಸ್ಡಮ್ ಬೇಕು. ಶ್ರೀಮಂತಿಕೆ ಎಂಬುದು ಕೇವಲ ಅದೃಷ್ಟವಲ್ಲ, ಅದು ಒಂದು ಕೌಶಲ್ಯವಿರಬಹುದು. ಅದನ್ನು ನಾವು ಕಲಿಯಬಹುದಲ್ಲವೇ? ಆಗ ಅವರಿಗೆ ತಮ್ಮ ಹಳೆಯ ಗೆಳೆಯ ಅಕ್ಕಾಡ್ ನೆನಪಾದ. ಅಕ್ಕಾಡ್ ಮೊದಲು ಇವರಂತೆಯೇ ಸಾಮಾನ್ಯ ಕೆಲಸಗಾರನಾಗಿದ್ದವನು. ಆದರೆ ಈಗ ಅವನು ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ, ರಾಜರ ಜೊತೆ ಊಟ ಮಾಡುವವನು. ಹಾಗಾಗಿ ಬನ್ಸಿರ್ ಮತ್ತು ಕೋಬಿ ಒಂದು ನಿರ್ಧಾರ ಮಾಡಿದರು. ನಾವು ಇನ್ನು ಮುಂದೆ ಕೇವಲ ಕಠಿಣವಾಗಿ ಕೆಲಸ ಮಾಡುವುದಿಲ್ಲ, ಅಕ್ಕಾಡ್ನನ್ನು ಭೇಟಿ ಮಾಡಿ ಅವನು ಅಷ್ಟದೊಡ್ಡ ಶ್ರೀಮಂತನಾದ ರಹಸ್ಯವನ್ನೇ ಕೇಳೋಣ ಎಂದು ಹೊರಟರು. ಈ ಕಥೆಯಿಂದ ನಾವು ಕಲಿಯಬೇಕಾದ್ದೇನೆಂದರೆ, ನಿಮ್ಮ ಇಂದಿನ ಆರ್ಥಿಕ ಪರಿಸ್ಥಿತಿ ನಿಮಗೆ ಇಷ್ಟವಿಲ್ಲದಿದ್ದರೆ ಕೇವಲ ಕಠಿಣವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದನ್ನು ಕಲಿಯಿರಿ. ನಿಮ್ಮ ಬಳಿ ಈಗಾಗಲೇ ಕೌಶಲ್ಯವಿದೆ, ಕೆಲಸ ಮಾಡುವ ಶಕ್ತಿಯೂ ಇದೆ. ಆದರೆ ಸಂಪತ್ತನ್ನು ಬೆಳೆಸಲು ಆದಾಯ, ಉಳಿತಾಯ ಮತ್ತು ನೀವು ಕೆಲಸ ಮಾಡದಿದ್ದರೂ ಹಣ ಹರಿದು ಬರುವಂತಹ ವ್ಯವಸ್ಥೆಯನ್ನು ರೂಪಿಸುವ ಜ್ಞಾನ ಬೇಕು. ಬನ್ಸಿರ್ ಮತ್ತು ಕೋಬಿ ಈಗ ತಮ್ಮ ಸ್ನೇಹಿತರೊಂದಿಗೆ ಅಕ್ಕಾಡ್ನ ಮನೆಗೆ ಹೊರಟಿದ್ದಾರೆ. ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವರಿಗೆ ಯಾವ ರಹಸ್ಯಗಳನ್ನು ಹೇಳಿಕೊಡಲಿದ್ದಾರೆ? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅಧ್ಯಾಯ 2. ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿ, ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್. ಈಗ ನಾವು ಆ ವ್ಯಕ್ತಿಯನ್ನು ಭೇಟಿಯಾಗುವ ಸಮಯ ಬಂದಿದೆ. ಯಾರ ಹೆಸರನ್ನು ಇಡೀ ಬ್ಯಾಬಿಲೋನ್ ನಗರವೇ ಗೌರವದಿಂದ ಸ್ಮರಿಸುತ್ತದೆಯೋ ಅವನೇ ಅಕ್ಕಾಡ್. ಆತ ಒಂದು ಭವ್ಯವಾದ ಅರಮನೆಯಲ್ಲಿ ವಾಸಿಸುತ್ತಾನೆ. ಅವನ ಸೇವಕರು ಉತ್ತಮ ವಸ್ತ್ರಗಳನ್ನು ಧರಿಸುತ್ತಾರೆ ಮತ್ತು ಚಿನ್ನವು ಅವನ ಬಳಿಗೆ ನೀರಿನ ಹರಿವಿನಂತೆ ಹರಿದು ಬರುತ್ತದೆ. ಆದರೆ ಅಕ್ಕಾಡ್ ಹುಟ್ಟುತ್ತಲೇ ಶ್ರೀಮಂತನಲ್ಲ. ಅವನೂ ಕೂಡ ನಿಮ್ಮಂತೆ, ನನ್ನಂತೆ ಒಬ್ಬ ಸಾಮಾನ್ಯ ಕೆಲಸಗಾರನಾಡಿ ಜೀವನ ಆರಂಭಿಸಿದವನು. ಈ ಅಧ್ಯಾಯದಲ್ಲಿ ಅಕ್ಕಾಡ್ ತನ್ನ ಜೀವನವನ್ನೇ ಬದಲಿಸಿದ ಆ ಒಂದು ಸಣ್ಣ ರಹಸ್ಯವನ್ನು ಬಿಚ್ಚಿಡುತ್ತಾನೆ.
ಇದು ಎಷ್ಟು ಸರಳವಾಗಿದೆ ಎಂದರೆ ಹೆಚ್ಚಿನ ಜನರು ಇದನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ನೆನಪಿಡಿ, ಇದೇ ಸರಳ ಆಲೋಚನೆಯೇ ಎಲ್ಲಾ ಸಂಪತ್ತಿನ ಮೂಲ ಬೀಜ. ಅಕ್ಕಾಡ್ನ ಕಥೆ. ಅಕ್ಕಾಡ್ ಮೊದಲು ಮಣ್ಣಿನ ಫಲಕಗಳ ಮೇಲೆ ಅಕ್ಷರಗಳನ್ನು ಕೆತ್ತುವ ಒಬ್ಬ ಸಾಮಾನ್ಯ ಬರಹಗಾರನಾಗಿದ್ದ. ಒಂದು ದಿನ ಅವನ ಹಳೆಯ ಸ್ನೇಹಿತರಾದ ಬನ್ಸೀರ್ ಮತ್ತು ಕೋಬಿ ಅವನನ್ನು ಭೇಟಿ ಮಾಡಲು ಬಂದರು. ಅವರು ಅಕ್ಕಾಡ್ನನ್ನು ಪ್ರಶ್ನಿಸಿದರು. ನಾವೆಲ್ಲರೂ ಜೊತೆಯಾಗಿಯೇ ಬೆಳೆದವರು, ಒಂದೇ ಗುರುವಿನ ಬಳಿ ಓದಿದವರು. ಆದರೆ ಅಕ್ಕಾಡ್, ನೀನಿಂದು ಮಹಾರಾಜನಂತೆ ಬದುಕುತ್ತಿದ್ದೀಯಾ? ನಾವು ಮಾತ್ರ ಇನ್ನೂ ಬಡತನದಲ್ಲೇ ಏಕೆ ಇದ್ದೇವೆ? ಅಕ್ಕಾಡ್ ಗಂಭೀರವಾಗಿ ಉತ್ತರಿಸಿದ, ಯಾಕೆಂದರೆ ನೀವು ಸಂಪತ್ತು ಬೆಳೆಸುವ ನಿಯಮಗಳನ್ನು ಕಲಿಯಲೇ ಇಲ್ಲ, ಅಥವಾ ಕಲಿತರೂ ಅದನ್ನು ಪಾಲಿಸಲಿಲ್ಲ. ನಂತರ ಅವನು ತನಗೆ ಅಲ್ಗಾಮೀಶ್ ಎಂಬುವವನು ಶ್ರೀಮಂತ ಸಾಲದಾತ ಹೇಳಿಕೊಟ್ಟ 3 ಮಹಾನ್ ನಿಯಮಗಳ ಬಗ್ಗೆ ವಿವರಿಸಿದ. ಮೊದಲ ನಿಯಮ: ನೀವು ಗಳಿಸುವ ಪ್ರತಿಯೊಂದು ನಾಣ್ಯದಲ್ಲಿ ಕನಿಷ್ಠ 1 ನಾಣ್ಯ ನಿಮ್ಮದಾಗಿಯೇ ಉಳಿಯಬೇಕು. ವರ್ಷಗಳ ಹಿಂದೆ ಅಕ್ಕಾಡ್ ಬಡವನಾಗಿದ್ದಾಗ ಅಲ್ಗಾಮೀಶ್ ಎಂಬುವವರಿಗಾಗಿ ರಾತ್ರಿಯಿಡೀ ಕೆಲಸ ಮಾಡಿ ಒಂದು ಕಾನೂನಿನ ಪ್ರತಿಯನ್ನು ಸಿದ್ಧಪಡಿಸಿದ. ಬದಲಾಗಿ ಅಕ್ಕಾಡ್ ಚಿನ್ನವನ್ನು ಕೇಳಲಿಲ್ಲ, ಜ್ಞಾನವನ್ನು ಕೇಳಿದ. ಆಗ ಅಲ್ಗಾಮೀಶ್ ಅಕ್ಕಾಡ್ನ ಕಿವಿಯಲ್ಲಿ ಒಂದು ಗುಟ್ಟನ್ನು ಪಿಸುಗುಟ್ಟಿದ. ನೀವು ಗಳಿಸುವ ಪ್ರತಿಯೊಂದು ನಾಣ್ಯದಲ್ಲಿ ಕನಿಷ್ಠ 1 ನಾಣ್ಯ ನಿಮ್ಮದಾಗಿಯೇ ಉಳಿಯಬೇಕು. ಅಕ್ಕಾಡ್ ಗೊಂದಲಕ್ಕೀಡಾಗಿ, ನಾನು ಗಳಿಸುವ ಪ್ರತಿಯೊಂದು ನಾಣ್ಯವೂ ನನ್ನದೇ ಅಲ್ವಾ ಎಂದು ಕೇಳಿದ. ಆಗ ಅಲ್ಗಾಮೀಶ್ ನಕ್ಕು ಹೇಳಿದ, ಇಲ್ಲ, ನೀನು ಬಟ್ಟೆ ತೊಳೆಯುವವನಿಗೆ ಹಣ ಕೊಡುತ್ತೀಯಾ, ಹೋಟೆಲ್ನವನಿಗೆ ಕೊಡುತ್ತೀಯಾ, ಮನೆ ಬಾಡಿಗೆ ಕೊಡುತ್ತೀಯಾ, ಆದರೆ ನಿನಗಾಗಿ ಏನು ಉಳಿಸಿಕೊಳ್ಳುತ್ತೀಯಾ? ನೀವು ಗಳಿಸುವ 10ರಲ್ಲಿ ಕನಿಷ್ಠ 1 ಭಾಗವನ್ನು 10% ಅನ್ನು ಮೊದಲು ನಿಮಗಾಗಿ ಉಳಿಸಿ ಎತ್ತಿಡಿ ಮತ್ತು ಅದನ್ನು ಎಂದಿಗೂ ಖರ್ಚು ಮಾಡಬೇಡಿ. ಎರಡನೇ ನಿಯಮ: ತಜ್ಞರಿಂದ ಮಾತ್ರ ಸಲಹೆ ಪಡೆಯಿರಿ. ಅಕ್ಕಾಡ್ ಹಣ ಉಳಿಸಲು ಶುರು ಮಾಡಿದ. 1 ವರ್ಷದ ನಂತರ ಅಲ್ಗಾಮೀಶ್ ಬಂದು ಕೇಳಿದ, ಆ ಉಳಿಸಿದ ಹಣವನ್ನು ಏನು ಮಾಡಿದೆ? ಅಕ್ಕಾಡ್ ಹೇಳಿದ, ನಾನು ಆ ಹಣವನ್ನು ಇಟ್ಟಿಗೆ ತಯಾರಿಸುವವನಿಗೆ ಕೊಟ್ಟಿದ್ದೇನೆ. ಅವನು ಸಮುದ್ರದಾಚೆ ಹೋಗಿ ರತ್ನಗಳನ್ನು ತರುತ್ತಾನೆ, ನಂತರ ನಾವದನ್ನು ಲಾಭಕ್ಕೆ ಮಾರುತ್ತೇವೆ. ಅಲ್ಗಾಮೀಶ್ ಕೋಪದಿಂದ ಹೇಳಿದ, ಇಟ್ಟಿಗೆ ತಯಾರಿಸುವವನಿಗೆ ರತ್ನಗಳ ಬಗ್ಗೆ ಏನು ಗೊತ್ತು? ಇದು ನಿನ್ನ ಮೊದಲ ತಪ್ಪು. ನಕ್ಷತ್ರಗಳ ಬಗ್ಗೆ ತಿಳಿಯಬೇಕಾದರೆ ಜ್ಯೋತಿಷಿಯ ಬಳಿ ಹೋಗಬೇಕು. ಇಟ್ಟಿಗೆಯ ಬಗ್ಗೆ ತಿಳಿಯಬೇಕಾದರೆ ಇಟ್ಟಿಗೆ ತಯಾರಿಸುವವನ ಬಳಿ ಹೋಗಬೇಕು. ರತ್ನಗಳ ಬಗ್ಗೆ ತಿಳಿಯಲು ಆ ವ್ಯವಹಾರ ಗೊತ್ತಿರುವವರನ್ನೇ ಕೇಳಬೇಕು. ಅಕ್ಕಾಡ್ ಉಳಿಸಿದ ಹಣವೆಲ್ಲ ಮೋಸದ ವ್ಯಾಪಾರದಲ್ಲಿ ಮುಳುಗಿಹೋಯಿತು. ಪಾಠ: ಹಣದ ಬಗ್ಗೆ ಸಲಹೆ ಬೇಕಾದರೆ ಆ ವಿಷಯದಲ್ಲಿ ಯಶಸ್ವಿಯಾದವನನ್ನೇ ಕೇಳಿ. ಮೂರನೇ ನಿಯಮ: ನಿಮ್ಮ ಹಣ ನಿಮಗಾಗಿ ಕೆಲಸ ಮಾಡುವಂತೆ ಮಾಡಿ. ಅಕ್ಕಾಡ್ ಮತ್ತೆ ಹಣ ಉಳಿಸಿದ. ಈ ಬಾರಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದ. ಲಾಭ ಬರಲು ಶುರುವಾಯಿತು. ಆದರೆ ಬಂದ ಲಾಭದ ಹಣದಲ್ಲಿ ಅಕ್ಕಾಡ್ ಒಂದು ದೊಡ್ಡ ಔತಾಣಕೂಟ ಏರ್ಪಡಿಸಿ ಹೊಸ ಬಟ್ಟೆಗಳನ್ನು ಕೊಂಡುಕೊಂಡ. ಆಗ ಅಲ್ಗಾಮೀಶ್ ಮತ್ತೆ ಹೇಳಿದ, ನೀನು ನಿನ್ನ ಚಿನ್ನದ ಸೈನ್ಯದ ಮಕ್ಕಳನ್ನೇ ತಿನ್ನುತ್ತಿದ್ದೀಯಾ? ಅವು ಬೆಳೆದು ದೊಡ್ಡದಾಗಲು ಬಿಡು. ಆಗ ಅವು ನಿನಗಾಗಿ ದಿನವಿಡೀ ಕೆಲಸ ಮಾಡುತ್ತವೆ. ಒಂದು ದಿನ ಆ ಲಾಭದ ಹಣವೇ ನಿನ್ನನ್ನು ರಾಜನಂತೆ ಸಲಹಿಸುತ್ತದೆ. ಸಂಪತ್ತಿನ ಸಾರಾಂಶ: ಅಕ್ಕಾಡ್ ಈ 3 ಪಾಠಗಳನ್ನು ಪಾಲಿಸಿದ. ಮೊದಲು, ನಿನಗಾಗಿ ಪಾವತಿಸು, ಕನಿಷ್ಠ 10% ಉಳಿಸು. 2, ಜ್ಞಾನಿಗಳ ಸಲಹೆ ಪಡೆ. 3, ಬಂದ ಲಾಭವನ್ನು ಮತ್ತೆ ಹೂಡಿಕೆ ಮಾಡು. ವರ್ಷಗಳ ನಂತರ ಅಕ್ಕಾಡ್ ಈ ನಿಯಮಗಳಲ್ಲಿ ಪಳಗಿದ್ದನ್ನು ಕಂಡು ಅಲ್ಗಾಮೀಶ್ ಅವನನ್ನು ತನ್ನ ವ್ಯಾಪಾರದ ಪಾಲುದಾರನಾಗಿ ಮಾಡಿಕೊಂಡ. ಅಕ್ಕಾಡ್ನ ಸಂಪತ್ತು ಬೆಟ್ಟದಂತೆ ಬೆಳೆಯಿತು. ಅಕ್ಕಾಡ್ ಹೇಳಿದ ಕೊನೆಯ ಮಾತು: ಯಶಸ್ಸು ಎಂಬುದು ಅದೃಷ್ಟವಲ್ಲ, ಅದು ಸಿದ್ಧತೆ. ಅಧ್ಯಾಯ 3: ಖಾಲಿ ಚೀಲವನ್ನು ತುಂಬಿಸುವ 7 ಮದ್ದುಗಳು. 7 ಕ್ಯೂರ್ಸ್ ಫಾರ್ ಎ ಲೀನ್ ಪರ್ಸ್. ಕೆಲವರು ಎಷ್ಟು ಕಷ್ಟಪಟ್ಟರೂ ಅವರ ಬಳಿ ಹಣವೇಕೆ ಇರುವುದಿಲ್ಲ? ಶ್ರೀಮಂತಿಕೆ ಎಂಬುದು ಕೇವಲ ಅದೃಷ್ಟವೇ ಅಥವಾ ಪೂರ್ವಜರ ಆಸ್ತಿಯೇ? ಬ್ಯಾಬಿಲೋನ್ನ ಸಾರ್ಗನ್ ಮಹಾರಾಜನಿಗೂ ಇದೇ ಪ್ರಶ್ನೆ ಕಾಡಿತು. ತನ್ನ ರಾಜ್ಯದ ಜನರು ಕಷ್ಟಪಡುತ್ತಿದ್ದರೂ ಬಡವರಾಗಿಯೇ ಇರುವುದನ್ನು ಕಂಡು ಆತ ಅಕ್ಕಾಡ್ನನ್ನು ಕರೆಸಿ, ನಿನ್ನ ಜ್ಞಾನವನ್ನು ಎಲ್ಲರಿಗೂ ಹಂಚು ಎಂದು ಆಜ್ಞಾಪಿಸಿದ. ಆಗ ಅಕ್ಕಾಡ್ ಹಂಚಿಕೊಂಡ ಆ 7 ಮದ್ದುಗಳು ಇಂದಿಗೂ ಪ್ರಸ್ತುತ. 1. ನಿಮ್ಮ ಚೀಲವನ್ನು ದಪ್ಪಗಾಗಿಸಲು ಶುರುಮಾಡಿ. ಸ್ಟಾರ್ಟ್ ದೈ ಪರ್ಸ್ ಟು ಫ್ಯಾಟನಿಂಗ್. ಅಕ್ಕಾಡ್ ಹೇಳಿದ ಮೊದಲ ನಿಯಮ ಸರಳ: ನೀವು ಗಳಿಸುವ ಪ್ರತಿ 10 ನಾಣ್ಯಗಳಲ್ಲಿ ಕೇವಲ 9 ನಾಣ್ಯಗಳನ್ನು ಮಾತ್ರ ಖರ್ಚು ಮಾಡಿ. 10ನೇ ನಾಣ್ಯ ಚೀಲದಲ್ಲೇ ಇರಲಿ. ಜನರಿದನ್ನು ನಂಬಲಿಲ್ಲ. ಆಗ ಅಕ್ಕಾಡಂದ, ಒಂದು ಬುಟ್ಟಿಗೆ ದಿನ 10 ಹಣ್ಣು ಹಾಕಿ ಸಂಜೆ 9 ಹಣ್ಣು ತೆಗೆದರೆ ಏನಾಗುತ್ತದೆ? ಸ್ವಲ್ಪ ದಿನದಲ್ಲೇ ಬುಟ್ಟಿ ತುಂಬಿ ತುಳುಕುತ್ತದೆ ಅಲ್ವೇ? ನಿಮ್ಮ ಹಣವೂ ಅಷ್ಟೇ. ಆ 10% ಉಳಿತಾಯವೇ ನಿಮ್ಮ ಸಂಪತ್ತಿನ ಬೀಜ. ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಕಂಟ್ರೋಲ್ ದ ಎಕ್ಸ್ಪೆಂಡಿಚರ್ಸ್. ನನ್ನ ಅಗತ್ಯಗಳಿಗೆ ಹಣ ಸಾಲುತ್ತಿಲ್ಲ, ಇನ್ನು ಉಳಿಸುವುದು ಹೇಗೆ ಎಂದು ಜನ ಕೇಳಿದರು. ಅಕ್ಕಾಡ್ ನಕ್ಕು ಹೇಳಿದ, ನಮ್ಮ ಅಗತ್ಯಗಳು ನೀರಿನಂತೆ.
ಪಾತ್ರೆ ದೊಡ್ಡದಾದಷ್ಟು ನೀರು ಹೆಚ್ಚಾಗುತ್ತದೆ. ಅಂದರೆ ಆದಾಯ ಹೆಚ್ಚಾದಂತೆಲ್ಲ ನಮ್ಮ ಆಸೆಗಳು ಹೆಚ್ಚಾಗುತ್ತವೆ. ಯಾವುದು ಅಗತ್ಯ ನೀಡ್ ಮತ್ತು ಯಾವುದು ಆಸೆ ವಾಂಟ್ ಎಂಬುದನ್ನು ಬಜೆಟ್ ಮೂಲಕ ಗುರುತಿಸಿ. ಅನಗತ್ಯ ಖರ್ಚಿಗೆ ಕಡಿವಾಣ ಹಾಕಿ. ನಿಮ್ಮ ಸಂಪತ್ತನ್ನು ನಷ್ಟದಿಂದ ರಕ್ಷಿಸಿ. ಗಾರ್ಡ್ ದ ಟ್ರೆಷರ್ಸ್ ಫ್ರಮ್ ಲಾಸ್. ಉಳಿಸಿದ ಹಣವನ್ನು ಎಲ್ಲಿ ಹೂಡಿಕೆ ಮಾಡುತ್ತೀರಿ ಎಂಬುದು ಮುಖ್ಯ. ಅತಿ ಕಡಿಮೆ ಅವಧಿಯಲ್ಲಿ ಹಣ ಡಬಲ್ ಮಾಡಿಕೊಡುತ್ತೇನೆ ಎನ್ನುವವರನ್ನು ನಂಬಬೇಡಿ. ನಿಮಗೆ ಅರಿವಿಲ್ಲದ ವ್ಯವಹಾರದಲ್ಲಿ ಹಣ ಹೂಡಬೇಡಿ. ನಿಮ್ಮ ಹಣವನ್ನು ಸಿಂಹ ತನ್ನ ಮರಿಗಳನ್ನು ಕಾಯುವಂತೆ ಜಾಗರೂಕತೆಯಿಂದ ರಕ್ಷಿಸಿ. ನಿಮ್ಮ ಚಿನ್ನವನ್ನು ವೃದ್ಧಿಸಿ. ಮೇಕ್ ದೈ ಗೋಲ್ಡ್ ಮಲ್ಟಿಪ್ಲೈ. ಕೇವಲ ಹಣ ಉಳಿಸಿದರೆ ಸಾಲದು, ಅದು ನಿಮಗಾಗಿ ಕೆಲಸ ಮಾಡಬೇಕು. ಅಕ್ಕಾಡ್ ತನ್ನ ಉಳಿತಾಯವನ್ನು ರಕ್ಷಾ ಕವಚ ತಯಾರಿಸುವವನಿಗೆ ಸಾಲವಾಗಿ ಕೊಟ್ಟ. ಅವನು ಪ್ರತಿ ತಿಂಗಳು ಬಡ್ಡಿ ನೀಡುತ್ತಿದ್ದ. ಅಂದ್ರೆ ಅಕ್ಕಾಡ್ ಮಲಗಿದ್ದರೂ ಅವನ ಹಣ ಅವನಿಗಾಗಿ ದುಡಿಯುತ್ತಿತ್ತು. ಉಳಿಸಿದ ನಾಣ್ಯಗಳು ನಿಮ್ಮ ಸೈನಿಕರು. ಅವು ಯುದ್ಧ ಮಾಡಿ ನಿಮಗಾಗಿ ಹೆಚ್ಚಿನ ಸಂಪತ್ತನ್ನು ತರಬೇಕು. ಸಂಪಾದಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಇನ್ಕ್ರೀಸ್ ದೈ ಎಬಿಲಿಟಿ ಟು ಅರ್ನ್. ಅಕ್ಕಾಡ್ ರಾತ್ರಿ ವೇಳೆ ಲೆಕ್ಕಾಚಾರ ಮತ್ತು ವ್ಯಾಪಾರದ ಹಾದಿಗಳನ್ನು ಕಲಿಯುತ್ತಿದ್ದ. ಹೆಚ್ಚು ಕಲಿತಷ್ಟು ಹೆಚ್ಚು ಸಂಪಾದಿಸಬಹುದು ಎಂಬುದು ಅವನ ಮಂತ್ರವಾಗಿತ್ತು. ನಿಮ್ಮ ಕೌಶಲ್ಯಗಳನ್ನು ಉತ್ತಮಪಡಿಸಿಕೊಳ್ಳಿ. ನೀವು ನಿಮ್ಮ ಕೆಲಸದಲ್ಲಿ ಎಷ್ಟು ನಿಪುಣರಾಗುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಮೇಲಿನ ಹೂಡಿಕೆಯೇ ಅತ್ಯುತ್ತಮ ಹೂಡಿಕೆ. ನಿಮ್ಮ ಮನೆಯನ್ನು ಲಾಭದಾಯಕ ಹೂಡಿಕೆಯನ್ನಾಗಿ ಮಾಡಿ. ಓನ್ ಯುವರ್ ಓನ್ ಹೋಮ್. ಬಾಡಿಗೆ ಮನೆಯಲ್ಲಿದ್ದರೆ ನಿಮ್ಮ ಹಣ ಬೇರೆಯವರ ಚೀಲಕ್ಕೆ ಸೇರುತ್ತದೆ. ಸಾಧ್ಯವಾದಷ್ಟು ಸ್ವಂತ ಮನೆ ಮಾಡಿಕೊಳ್ಳಿ. ಇದು ನಿಮ್ಮ ಕುಟುಂಬಕ್ಕೆ ಭದ್ರತೆ ನೀಡುವುದಲ್ಲದೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ದೀರ್ಘಕಾಲದ ಹೂಡಿಕೆಯಾಗಿ ಉಳಿಯುತ್ತದೆ. ಭವಿಷ್ಯದ ಆದಾಯವನ್ನು ಖಚಿತಪಡಿಸಿಕೊಳ್ಳಿ. ಎನ್ಶ್ಯೂರ್ ಅ ಫ್ಯೂಚರ್ ಇನ್ಕಮ್. ನೀವು ಯಾವಾಗಲೂ ಯುವಕರಾಗಿ ಇರುವುದಿಲ್ಲ. ವಯಸ್ಸಾದ ಮೇಲೆ ಅಥವಾ ಕೆಲಸ ಮಾಡಲು ಸಾಧ್ಯವಾಗದ ದಿನಗಳಿಗಾಗಿ ಇಂದೇ ಸಿದ್ಧರಾಗಿ. ಸಣ್ಣ ಉಳಿತಾಯವು ಕಾಲಾನುತರದಲ್ಲಿ ದೊಡ್ಡ ಆಲದ ಮರದಂತೆ ಬೆಳೆದು ನಿಮಗೂ ನಿಮ್ಮ ಕುಟುಂಬಕ್ಕೂ ನೆರಳು ನೀಡುತ್ತದೆ. ಈಗ ಮದ್ದುಗಳೇನೋ ತಿಳಿಯಿತು, ಆದರೆ ಇವುಗಳನ್ನು ನಿಜ ಜೀವನದಲ್ಲಿ ಜಾರಿಗೆ ತರುವುದು ಹೇಗೆ? ನಾವು ಮಾಡಿದ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು ಹೇಗೆ? ಅಕ್ಕಾಡ್ ತನ್ನ ಸ್ನೇಹಿತರಿಗೆ ಈ ಹಾದಿಯಲ್ಲಿ ಹೇಗೆ ಮಾರ್ಗದರ್ಶನ ನೀಡುತ್ತಾನೆ ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಅಧ್ಯಾಯ 4. ಅದೃಷ್ಟದ ದೇವತೆಯನ್ನು ಭೇಟಿಯಾಗುವುದು. ಮೀಟ್ ದ ಗಾಡಸ್ ಆಫ್ ಗುಡ್ ಲಕ್. ಯಾರಾದರೂ ಯಶಸ್ವಿಯಾದಾಗ ನಾವು ಸುಲಭವಾಗಿ ಹೇಳಿಬಿಡುತ್ತೇವೆ, ಅವನು ತುಂಬಾ ಲಕ್ಕಿ ಎಂದು. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಸಿಕ್ಕಾಗ ಅಥವಾ ಷೇರ್ ಮಾರುಕಟ್ಟೆಯಲ್ಲಿ ಲಾಭವಾದಾಗ ಅದು ಕೇವಲ ಅದೃಷ್ಟ ಎಂದು ನಾವು ಭಾವಿಸುತ್ತೇವೆ. ಆದರೆ ಅದೃಷ್ಟ ಎಂಬುದು ಕೇವಲ ಕಾಕತಾಳೀಯವೇ? ಅಥವಾ ನಾವು ಅದನ್ನು ನಮ್ಮ ಜೀವನಕ್ಕೆ ಆಹ್ವಾನಿಸಬಹುದೇ? ಪ್ರಾಚೀನ ಬ್ಯಾಬಿಲೋನ್ನ ಜ್ಞಾನದ ದೇಗುಲದಲ್ಲಿ ಒಂದು ಸಂಜೆ ಜನರು ಇದೇ ಪ್ರಶ್ನೆಯನ್ನು ಅಕ್ಕಾಡ್ಗೆ ಕೇಳಲು ಜಮಾಯಿಸಿದ್ದರು. ನಾವು ಅದೃಷ್ಟದ ದೇವತೆಯ ಕೃಪೆಗೆ ಪಾತ್ರರಾಗುವುದು ಹೇಗೆ? ಅಕ್ಕಾಡ್ ನೀಡಿದ ಉತ್ತರ ಅಂದು ನೆರೆದಿದ್ದವರ ದೃಷ್ಟಿಕೋನವನ್ನೇ ಬದಲಿಸಿತು. ಅದೃಷ್ಟ ಎಲ್ಲಿರುತ್ತದೆ? ಗುಂಪಿನಲ್ಲಿದ್ದ ಒಬ್ಬ ಯುವಕ ಕೇಳಿದ, ನಾನು ಎಲ್ಲೆಡೆ ಅದೃಷ್ಟವಂತರನ್ನು ನೋಡುತ್ತೇನೆ, ಆದರೆ ನನಗೆ ಮಾತ್ರ ಎಂದೂ ಅದೃಷ್ಟ ಒಲಿಯುವುದಿಲ್ಲ ಏಕೆ? ಆಗ ಅಕ್ಕಾಡ್ ಮೃದುವಾಗಿ ಉತ್ತರಿಸಿದ, ಕೇವಲ ಬಯಸುವುದರಿಂದ ಯಾರೂ ಗೆಲ್ಲಲಾರರು. ಅದೃಷ್ಟದ ದೇವತೆ ಕೇವಲ ಆಸೆಪಡುವವರನ್ನು ಮೆಚ್ಚುವುದಿಲ್ಲ, ಅವಳು ಕೆಲಸ ಮಾಡುವವರನ್ನು ಮೆಚ್ಚುತ್ತಾಳೆ. ಒಬ್ಬ ವ್ಯಕ್ತಿ ನಗುತ್ತಾ ಹೇಳಿದ, ಜೂಜಿನ ಆಟದಲ್ಲಿ ಅಥವಾ ಕುದುರೆ ಪಂದ್ಯದಲ್ಲಿ ಅದೃಷ್ಟ ಸಿಗುತ್ತದಲ್ಲವೇ? ಅಕ್ಕಾಡ್ ಕೇಳಿದ, ಜೂಜಾಡಿ ನಿಜವಾಗಿ ಶ್ರೀಮಂತನಾದ ಒಬ್ಬ ವ್ಯಕ್ತಿಯನ್ನಾದರೂ ನೀವು ನೋಡಿದ್ದೀರಾ? ಅಲ್ಲಿ ಮೌನ ಆವರಿಸಿತು, ಏಕೆಂದರೆ ಜೂಜು ಎಂಬುದು ಕೊಡುವುದಕ್ಕಿಂತ ಕಿತ್ತುಕೊಳ್ಳುವುದೇ ಹೆಚ್ಚು. ಜಾಣನಾದವನು ಎಂದಿಗೂ ತನ್ನ ಸಂಪತ್ತಿಗಾಗಿ ಅದೃಷ್ಟದ ಆಟವನ್ನು ನಂಬುವುದಿಲ್ಲ. ತಪ್ಪಿದ ಅವಕಾಶಗಳ ಕಥೆ. ನಂತರ ಒಬ್ಬ ವರ್ತಕ ತನ್ನ ಕಥೆ ಹೇಳಿದ, ನಾನು ಯುವಕನಾಗಿದ್ದಾಗ ನನ್ನ ತಂದೆ ನಗರದ ಹೊರವಲಯದಲ್ಲಿ ಒಂದು ಜಮೀನು ಕೊಳ್ಳಲು ಹೇಳಿದರು. ನನ್ನ ಬಳಿ ಹಣವಿತ್ತು, ಆದರೆ ನಾನು ಆಮೇಲೆ ನೋಡೋಣ ಎಂದು ಸುಮ್ಮನಾದೆ. ಆ ಹಣವನ್ನು ಬಟ್ಟೆ ಬರೆಗಳಿಗೆ ಖರ್ಚು ಮಾಡಿದೆ. ಇಂದು ಆ ಭೂಮಿಯ ಬೆಲೆ 10 ಪಟ್ಟು ಹೆಚ್ಚಾಗಿದೆ. ಅಕ್ಕಾಡ್ ಹೇಳಿದ, ಇದು ಅದೃಷ್ಟದ ಕಥೆಯಲ್ಲ, ಬದಲಾಗಿ ತಪ್ಪಿದ ಅವಕಾಶದ ಕಥೆ. ನಾವು ಎಷ್ಟು ಬಾರಿ ಆಮೇಲೆ ಮಾಡೋಣ, ಈಗ ಸರಿಯಾದ ಸಮಯವಲ್ಲ ಎಂದು ಹೇಳಿ ಸುಮ್ಮನಿರುತ್ತೇವೆ. ನಾವು ಸಿದ್ಧರಾಗುವಷ್ಟರಲ್ಲಿ ಅವಕಾಶ ಕೈಜಾರಿ ಹೋಗಿರುತ್ತದೆ. ಮತ್ತೊಬ್ಬ ಕುರಿ ವ್ಯಾಪಾರಿ ಹೇಳಿದ, ಒಮ್ಮೆ ರಾತ್ರಿ ನನಗೆ ಕಡಿಮೆ ಬೆಲೆಗೆ ಕುರಿಗಳ ಹಿಂಡು ಸಿಕ್ಕಿತ್ತು, ಆದರೆ ಕತ್ತಲಿನಲ್ಲಿ ಕುರಿಗಳನ್ನು ಎಣಿಸಲು ಸಾಧ್ಯವಿಲ್ಲ ಎಂದು ನಾನು ಬೆಳಿಗ್ಗೆ ನೋಡೋಣ ಎಂದೆ.
ಆದರೆ ಸೂರ್ಯ ಹುಟ್ಟುವಷ್ಟರಲ್ಲಿ ಬೇರೆಯವರು ಬಂದು ಅದನ್ನು ನಾನು ಕೊಡಬೇಕಿದ್ದ ಬೆಲೆಗಿಂತ 3 ಪಟ್ಟು ಹೆಚ್ಚು ಹಣ ಕೊಟ್ಟು ಕೊಂಡೊಯ್ದರು. ಅಂದು ನನಗೆ ಒಂದು ಪಾಠ ಕಲಿತೆ. ಅದೃಷ್ಟವು ತ್ವರಿತ ನಿರ್ಧಾರದ ರೂಪದಲ್ಲಿ ಬರುತ್ತದೆ. ಹೆಚ್ಚು ಕಾದಷ್ಟು ಅದು ದೂರವಾಗುತ್ತದೆ. ವಿಳಂಬವೇ ಅದೃಷ್ಟದ ಶತ್ರು. ದೇಗುಲದಲ್ಲಿದ್ದ ಎಲ್ಲರಿಗೂ ಒಂದು ವಿಷಯ ಅರ್ಥವಾಯಿತು. ನಮ್ಮೊಳಗಿನ ಆ ಪರಿಚಿತ ಧ್ವನಿ, ನಾಳೆ ಉಳಿತಾಯ ಮಾಡೋಣ, ಮುಂದಿನ ವಾರ ಕೆಲಸ ಶುರು ಮಾಡೋಣ, ಈ ವಿಳಂಬ ಪ್ರವೃತ್ತಿಯೇ ನಮ್ಮ ಅದೃಷ್ಟದ ದೇವತೆಯ ದಾರಿಯನ್ನು ಮುಚ್ಚುತ್ತದೆ. ಅಕ್ಕಾಡ್ ಗಂಭೀರವಾಗಿ ಹೇಳಿದ, ಯಾವ ಮನುಷ್ಯ ತನ್ನೊಳಗಿನ ಈ ವಿಳಂಬ ಮಾಡುವ ಮನೋಭಾವವನ್ನು ಸೋಲಿಸುವುದಿಲ್ಲವೋ ಆತ ಎಂದಿಗೂ ಯಶಸ್ವಿಯಾಗಲಾರ. ಅದೃಷ್ಟ ಎಂಬುದು ಸುಮ್ಮನೆ ಕುಳಿತವರಿಗೆ ಬರುವುದಿಲ್ಲ, ಅದು ಧೈರ್ಯದಿಂದ ಮುನ್ನುಗ್ಗುವವರನ್ನು ಹುಡುಕಿಕೊಂಡು ಬರುತ್ತದೆ. ಈ ಅಧ್ಯಾಯದ ಸಾರಾಂಶ: ಅದೃಷ್ಟವನ್ನು ಆಹ್ವಾನಿಸಬಹುದು, ಆದರೆ ಕೆಲಸ ಮಾಡುವವರಿಂದ ಮಾತ್ರ. ಆ ಇಮೇಲ್ ಕಳುಹಿಸಿ, ಆ ಪ್ರಾಜೆಕ್ಟ್ ಶುರು ಮಾಡಿ, ಆ ಹೂಡಿಕೆಯನ್ನು ಇಂದೇ ಮಾಡಿ, ಏಕೆಂದರೆ ಅದೃಷ್ಟದ ದೇವತೆ ಧೈರ್ಯವಂತರ ಪರವಾಗಿರುತ್ತಾಳೆ. ಅವಳು ಕೇವಲ ಕನಸು ಕಾಣುವವರ ಜೊತೆಗಲ್ಲ, ಕೆಲಸ ಮಾಡುವವರ ಜೊತೆಗೆ ನಡೆಯುತ್ತಾಳೆ. ಅದೃಷ್ಟದ ಬಗ್ಗೆ ತಿಳಿಯಿತು, ಆದರೆ ಒಬ್ಬ ಯುವಕನಿಗೆ ಜ್ಞಾನವಿಲ್ಲದೆ ಕೇವಲ ಸಂಪತ್ತು ಸಿಗರೆ ಏನಾಗುತ್ತದೆ? ಸಂಪತ್ತು ಉಳಿಯಲು ಜ್ಞಾನ ಅನಿವಾರ್ಯವೇ? ಇದನ್ನು ನಾವು ಅಕ್ಕಾಡ್ನ ಮಗನ ರೋಚಕ ಕಥೆಯ ಮೂಲಕ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅಧ್ಯಾಯ 5: ಚಿನ್ನದ 5 ನಿಯಮಗಳು. ದ 5 ಲಾಸ್ ಆಫ್ ಗೋಲ್ಡ್. ಒಮ್ಮೆ ಕಲ್ಪಿಸಿಕೊಳ್ಳಿ, ನಿಮ್ಮ ಮುಂದೆ 2 ಆಯ್ಕೆಗಳಿವೆ. 1. ಚಿನ್ನದ ನಾಣ್ಯಗಳಿಂದ ತುಂಬಿದ ಭಾರವಾದ ಚೀಲ. 2. ಸಂಪತ್ತನ್ನು ಗಳಿಸುವ 5 ಸರಳ ನಿಯಮಗಳನ್ನು ಕೆತ್ತಿರುವ ಒಂದು ಮಣ್ಣಿನ ಫಲಕ. ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ? ಹೆಚ್ಚಿನವರು ಚಿನ್ನದ ಚೀಲವನ್ನೇ ಆರಿಸಿಕೊಳ್ಳುತ್ತಾರೆ. ಅದು ಆಕರ್ಷಕವಾಗಿ ಕಾಣುತ್ತದೆ, ತಕ್ಷಣದ ಸಂಕಷ್ಟಗಳನ್ನು ದೂರ ಮಾಡುತ್ತದೆ. ಆದರೆ ಅಕ್ಕಾಡ್ ಕಲಿಸಿದ ಸತ್ಯವೇನೆಂದರೆ, ಜ್ಞಾನವಿಲ್ಲದ ಚಿನ್ನ ಮಂಜಿನಂತೆ ಕರಗಿ ಹೋಗುತ್ತದೆ, ಆದರೆ ಜ್ಞಾನವಿದ್ದರೆ ಅದು ಜೀವನ ಪೂರ್ತಿ ಚಿನ್ನವನ್ನು ತಂದುಕೊಡುತ್ತದೆ. ಇದನ್ನೇ ಈ ಅಧ್ಯಾಯ ನಮಗೆ ತಿಳಿಸಿಕೊಡುತ್ತದೆ. ನೋಮಾಸಿರ್ ಎದುರಿಸಿದ ಪರೀಕ್ಷೆ. ವರ್ಷಗಳ ಹಿಂದೆ ಅಕ್ಕಾಡ್ ತನ್ನ ಮಗ ನೋಮಾಸಿರ್ನನ್ನು ಕರೆದು 1 ಚೀಲ ಚಿನ್ನ ಮತ್ತು ಈ 5 ನಿಯಮಗಳಿರುವ ಮಣ್ಣಿನ ಫಲಕವನ್ನು ನೀಡಿದ. ಹೋಗು, ನಿನ್ನ ಸ್ವಂತ ಬದುಕನ್ನು ಕಟ್ಟು. 10 ವರ್ಷಗಳ ನಂತರ ಬಂದು ನೀನು ಏನು ಕಲಿತೆ ಎಂದು ತೋರಿಸು. ನೀನು ಗೆದ್ದರೆ ನನ್ನೆಲ್ಲಾ ಆಸ್ತಿ ನಿನಗೆ ಸೇರುತ್ತದೆ, ಸೋತರೆ ಅದು ದೇವಸ್ಥಾನದ ಪೂಜಾರಿಗಳ ಪಾಲಾಗುತ್ತದೆ ಎಂದನು. ನೋಮಾಸಿರ್ ಹೊರತನು. ಮೊದಮೊದಲು ಅವನು ರಾಜನಂತೆ ಬದುಕಿದ, ಒಳ್ಳೆಯ ಉಡುಪು ಧರಿಸಿದ, ಸುಲಭವಾಗಿ ಹಣ ಗಳಿಸುವ ಆಮಿಷಗಳಿಗೆ ಬಿದ್ದು ತಿಳಿಯದ ವ್ಯವಹಾರಗಳಲ್ಲಿ ಹಣ ಹೂಡಿದ. ನೋಡುತ್ತಿದ್ದಂತೆ ಅವನ ಚೀಲ ಖಾಲಿಯಾಯಿತು. ಆಗ ಅವನಿಗೆ ನೆನಪಾಗಿದ್ದೇ ತಂದೆ ಕೊಟ್ಟ ಆ ಮಣ್ಣಿನ ಫಲಕ ಮತ್ತು ಅದರಲ್ಲಿದ್ದ ಚಿನ್ನದ 5 ನಿಯಮಗಳು. ಹಣದ 5 ನಿಯಮಗಳು. 1. ಮೊದಲ ನಿಯಮ: ಯಾರು ತಮ್ಮ ಸಂಪಾದನೆಯ ಕನಿಷ್ಠ 10ನೇ 1 ಭಾಗವನ್ನು, ಅಂದರೆ 10% ಉಳಿಸುತ್ತಾರೋ ಅವರ ಬಳಿಗೆ ಚಿನ್ನವು ಸಂತೋಷದಿಂದ ಹರಿದು ಬರುತ್ತದೆ ಮತ್ತು ವೇಗವಾಗಿ ಬೆಳೆಯುತ್ತದೆ. 2ನೇ ನಿಯಮ: ಜಾಣನಾದ ಮಾಲೀಕನು ಚಿನ್ನಕ್ಕೆ ಲಾಭದಾಯಕ ಕೆಲಸವನ್ನು ಕೊಟ್ಟರೆ ಆ ಚಿನ್ನವು ಶ್ರದ್ಧೆಯುಳ್ಳ ಕೆಲಸಗಾರನಂತೆ ಅವನಿಗಾಗಿ ದುಡಿಯುತ್ತದೆ ಮತ್ತು ವೃದ್ಧಿಯಾಗುತ್ತದೆ. 3ನೇ ನಿಯಮ: ಜ್ಞಾನಿಗಳ ಸಲಹೆಯನ್ನು ಪಡೆದು ಜಾಗರೂಕತೆಯಿಂದ ಹಣ ಹೂಡುವವನ ಬಳಿ ಚಿನ್ನವು ಭದ್ರವಾಗಿ ಅಂಟಿಕೊಂಡಿರುತ್ತದೆ. 4ನೇ ನಿಯಮ: ತನಗೆ ತಿಳಿಯದ ವ್ಯವಹಾರಗಳಲ್ಲಿ ಅಥವಾ ಜ್ಞಾನಿಗಳು ಒಪ್ಪದ ಕೆಲಸಗಳಲ್ಲಿ ಹಣ ಹೂಡುವವನ ಕೈಯಿಂದ ಚಿನ್ನವು ಮರಳಿನಂತೆ ಜಾರಿ ಹೋಗುತ್ತದೆ. 5ನೇ ನಿಯಮ: ಅತಿವೇಗವಾಗಿ ಹಣ ಗಳಿಸುವ ಆಸೆ ತೋರಿಸುವ ಮೋಸಗಾರರ ಮಾತನ್ನು ನಂಬುವವರಿಂದ ಅಥವಾ ಅಸಾಧ್ಯವಾದ ಲಾಭದ ಆಸೆಗೆ ಬೀಳುವವರಿಂದ ಚಿನ್ನವು ದೂರ ಓಡಿ ಹೋಗುತ್ತದೆ. ನೋಮಾಸಿರ್ ಈ ನಿಯಮಗಳನ್ನು ಪಾಲಿಸಲು ಶುರುಮಾಡಿದ. ಮೊದಲು ಉಳಿತಾಯ ಮಾಡಿದ, ನಂತರ ಅನುಭವವಿರುವ ವರ್ತಕರ ಸಲಹೆ ಪಡೆದು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿದ. 10 ವರ್ಷಗಳ ನಂತರ ಅವನು ಹಿಂತಿರುಗಿದಾಗ ತಂದೆ ಕೊಟ್ಟಿದ್ದ 1 ಚೀಲ ಚಿನ್ನಕ್ಕೆ ಬದಲಾಗಿ 3 ಚೀಲ ಚಿನ್ನವನ್ನು ತಂದಿದ್ದ. ಅದು ಅದೃಷ್ಟದಿಂದ ಬಂದಿದ್ದಲ್ಲ, ನಿಯಮಗಳನ್ನು ಪಾಲಿಸಿದ್ದರಿಂದ ಬಂದ ಪ್ರತಿಫಲವಾಗಿತ್ತು. ಅಕ್ಕಾಡ್ ಸಂತೋಷದಿಂದ ತನ್ನ ಸಂಪೂರ್ಣ ಆಸ್ತಿಯನ್ನು ಮಗನಿಗೆ ಹಸ್ತಾಂತರಿಸಿದ. ಈ ಅಧ್ಯಾಯದ ಸಂದೇಶ: ಹಣ ಮಾಡುವುದು ಒಂದು ಕಲೆ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಮತ್ತು ಬೆಳೆಸುವುದು ಜ್ಞಾನ. ನೀವು ಗಳಿಸಿದ್ದನ್ನು ಉಳಿಸಿ, ಜ್ಞಾನಿಗಳ ಸಲಹೆ ಪಡೆದು ಹೂಡಿಕೆ ಮಾಡಿದರೆ ನಿಮ್ಮ ಹಣವೇ ನಿಮಗಾಗಿ ಹಗಲಿರುಳು ದುಡಿಯುವ ಸೈನ್ಯವಾಗುತ್ತದೆ. ಈಗ ಚಿನ್ನದ ನಿಯಮಗಳೇನೂ ತಿಳಿಯಿತು, ಆದರೆ ಕೈಯಲ್ಲಿ ಹಣ ಇದ್ದಾಗ ಗೆಳೆಯರು, ಸಂಬಂಧಿಕರು ಅಥವಾ ನಮ್ಮದೇ ಆಸೆಗಳು ನಮ್ಮ ಮೇಲೆ ಒತ್ತಡ ಹೇರಿದಾಗ ಏನು ಮಾಡಬೇಕು? ಹಣ ಇದ್ದು ಅದನ್ನು ನಿರ್ವಹಿಸಲು ಗೊತ್ತಿಲ್ಲದಿದ್ದರೆ ಏನಾಗುತ್ತದೆ? ಇದನ್ನು ನಾವು ಮುಂದಿನ ರೋಚಕ ಅಧ್ಯಾಯದಲ್ಲಿ ತಿಳಿಯೋಣ. ಅಧ್ಯಾಯ 6: ಬ್ಯಾಬಿಲೋನ್ನ ಚಿನ್ನದ ಲೇವಾದೇವಿಗಾರ. ದ ಗೋಲ್ಡ್ ಲೆಂಡರ್ ಆಫ್ ಬ್ಯಾಬಿಲಾನ್.
ನಿಮಗೆಂದಾದ್ರೂ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬಂದಿದೆಯೇ? ಬೋನಸ್, ಉಡುಗೊರೆ ಅಥವಾ ಲಾಭದ ರೂಪದಲ್ಲಿ ಹಣ ಬಂದ ತಕ್ಷಣ ನಮ್ಮ ಸುತ್ತಮುತ್ತಲಿರುವವರಿಗೆ ಆ ಹಣವನ್ನು ಹೇಗೆ ಬಳಸಬೇಕು ಎಂಬ 10 ಐಡಿಯಾಗಳು ಹೊಳೆಯುತ್ತವೆ. ಇದೇ ಪರಿಸ್ಥಿತಿ ಪ್ರಾಚೀನ ಬ್ಯಾಬಿಲೋನ್ನ ಈಟಿ ತಯಾರಕ ರೋಡನ್ನಿಗೆ ಎದುರಾಯಿತು. ಅವನ ಅದ್ಭುತ ಈಟಿ ವಿನ್ಯಾಸಕ್ಕಾಗಿ ರಾಜನು ಅವನಿಗೆ 50 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಿದನು. ಅದು ಅವನು ಕನಸಿನಲ್ಲೂ ಕಾಣದಷ್ಟು ದೊಡ್ಡ ಮೊತ್ತ. ಆದರೆ ಸಂತೋಷದ ಜೊತೆಗೆ ಒತ್ತಡವೂ ಶುರುವಾಯಿತು. ಅವನ ತಂಗಿ ತನ್ನ ಗಂಡನ ವ್ಯಾಪಾರಕ್ಕಾಗಿ ಸಾಲ ಕೇಳಿದಳು. ಗೆಳೆಯರು ಹೊಸ ಯೋಜನೆಗಳನ್ನು ತಂದರು. ಆಗ ರೋಡನ್ ಒಂದು ಬುದ್ಧಿವಂತಿಕೆಯ ಕೆಲಸ ಮಾಡಿದ. ಅವನು ಹಣವನ್ನು ಖರ್ಚು ಮಾಡಿಲ್ಲಲ್ಲ, ಯಾರಿಗೂ ಕೊಡಲಿಲ್ಲ. ಬದಲಾಗಿ ಬ್ಯಾಬಿಲೋನ್ನ ಅತ್ಯಂತ ನಂಬಿಕಸ್ಥ ಲೇವಾದೇವಿಗಾರ ಮಥಾನ್ ಬಳಿ ಸಲಹೆ ಕೇಳಲು ಹೋದನು. ಕತ್ತೆ ಮತ್ತು ಎತ್ತಿನ ಕಥೆ. ಮಥಾನ್ ಒಂದು ಸುಂದರವಾದ ಕಥೆ ಹೇಳಿದನು. ಒಮ್ಮೆ ಎತ್ತು ತನ್ನ ಕಷ್ಟದ ಬಗ್ಗೆ ಕತ್ತೆಯ ಬಳಿ ದೂರಿತು. ದಯೆಯುಳ್ಳ ಕತ್ತೆಯು, ನಾಳೆ ನೀನು ಕಾಯಿಲೆ ಬಿದ್ದಂತೆ ನಟಿಸು, ನಿನಗೆ ವಿಶ್ರಾಂತಿ ಸಿಗುತ್ತದೆ ಎಂದು ಉಪಾಯ ನೀಡಿತು. ಎತ್ತು ಹಾಗೆಯೇ ಮಾಡಿತು. ಆದರೆ ಮರುದಿನ ರೈತ ಎತ್ತಿನ ಬದಲಿಗೆ ಕತ್ತೆಯನ್ನೇ ನೇಗಿಲಿಗೆ ಕಟ್ಟಿದನು. ದಿನದ ಕೊನೆಯಲ್ಲಿ ಕತ್ತೆಗೆ ಅರ್ಥವಾಯಿತು, ದಯೆಯು ನಮ್ಮನ್ನು ಮೂರ್ಖರನ್ನಾಗಿ ಮಾಡಬಾರದು. ಇನ್ನೊಬ್ಬರಿಗೆ ಸಹಾಯ ಮಾಡಲು ಹೋಗಿ ಅವರ ಹೊರೆಯನ್ನು ನಾವೇ ಹೊರುವಂತಾಗಬಾರದು. 3 ರೀತಿಯ ಸಾಲಗಾರರು. ಮಥಾನ್ ತನ್ನ ಬಳಿಯಿದ್ದ ಹಳೆಯ ವಸ್ತುಗಳನ್ನು ತೋರಿಸುತ್ತಾ ಹೇಳಿದನು, ಇವು ಸಾಲ ತೀರಿಸಲಾಗದವರು ಬಿಟ್ಟು ಹೋದ ವಸ್ತುಗಳು. ಇವನು ಹೆಂಡತಿಯ ಆಸೆ ತೀರಿಸಲು ಸಾಲ ಪಡೆದವನು. ಇವನು ಅನುಭವವಿಲ್ಲದ ಮಗನ ವ್ಯಾಪಾರಕ್ಕಾಗಿ ತನ್ನ ಉಳಿತಾಯವನ್ನೆಲ್ಲ ಪಣಕ್ಕಿಟ್ಟವನು. ನೆನಪಿಡು ರೋಡನ್, ಸಾಲಗಾರರಲ್ಲಿ 3 ವಿಧ. 1. ಆಸ್ತಿ ಇರುವವರು, ಭೂಮಿ ಅಥವಾ ಜಾನುವಾರುಗಳಿರುವವರು. ಇವರು ವ್ಯಾಪಾರದಲ್ಲಿ ಸೋತರೂ ಆಸ್ತಿ ಮಾರಿ ಸಾಲ ತೀರಿಸಬಲ್ಲರು. 2. ಆದಾಯ ಇರುವವರು, ದಕ್ಷ ಕೆಲಸಗಾರರು ಅಥವಾ ನಂಬಿಕಸ್ಥ ವರ್ತಕರು. ಇವರು ಕಾಲಕ್ರಮೇಣ ಸಾಲ ಮರುಪಾವತಿಸಬಲ್ಲರು. 3. ಕೇವಲ ಕನಸು ಕಾಣುವವರು. ಇವರ ಬಳಿ ಆದಾಯವಿಲ್ಲ, ಆಸ್ತಿಯೂ ಇಲ್ಲ, ಕೇವಲ ನಂಬಿಕೆ ಮತ್ತು ಆಸೆ ಮಾತ್ರ ಇರುತ್ತದೆ. ಇವರು ಅತ್ಯಂತ ಅಪಾಯಕಾರಿ, ಏಕೆಂದರೆ ಬರೀ ಆಶಾವಾದವು ಸಾಲವನ್ನು ತೀರಿಸುವುದಿಲ್ಲ. ಮಥಾನ್ ನೀಡಿದ ಅಮೂಲ್ಯ ಸಲಹೆ. ನಿನ್ನ ತಂಗಿಯ ಗಂಡನಿಗೆ ವ್ಯಾಪಾರದ ಅನುಭವವಿದೆಯೇ, ಯೋಜನೆಯಿದೆಯೇ ಎಂದು ಮಥಾನ್ ಕೇಳಿದಾಗ ರೋಡನ್ ಇಲ್ಲ ಎಂದನು. ಆಗ ಮಥಾನ್ ಹೇಳಿದನು, ಹಾಗಿದ್ದಲ್ಲಿ ಅವನಿಗೆ 50 ಚಿನ್ನದ ನಾಣ್ಯಗಳನ್ನು ಕೊಡಬೇಡಿ. ಒಂದು ವೇಳೆ ಸಹಾಯ ಮಾಡಲೇಬೇಕು ಎಂದಿದ್ದರೆ ನೀನು ಕಳೆದುಕೊಂಡರೂ ತೊಂದರೆಯಾಗದಷ್ಟು ಸಣ್ಣ ಮೊತ್ತವನ್ನು ಮಾತ್ರ ಕೊಡು. ದೊಡ್ಡ ವಿಜಾದಕ್ಕಿಂತ ಸಣ್ಣ ಎಚ್ಚರಿಕೆ ಯಾವತ್ತೂ ಲೇಸು. ಇಂದಿನ ಜೀವನಕ್ಕೆ ಈ ಪಾಠ. ನಿಮ್ಮ ಸಂಬಂಧಿಕರೋ ಅಥವಾ ಸ್ನೇಹಿತರೋ ಬಂದು ತಮ್ಮ ಹೊಸ ಆಪ್ ಅಥವಾ ಬಿಸ್ನೆಸ್ ಐಡಿಯಾಗೆ ನಿಮ್ಮ 5 ವರ್ಷದ ಉಳಿತಾಯವನ್ನು ಕೇಳಿದರೆ ಭಾವುಕರಾಗಬೇಡಿ. ಅವರ ಅನುಭವವೇನು, ಯೋಜನೆಯೇನು, ಹಣ ಹಿಂತಿರುಗಿಸಲು ಅವರ ಬಳಿ ಇರುವ ದಾರಿ ಯಾವುದು ಎಂದು ಕೇಳಿ. ನಿಮ್ಮ ಕಷ್ಟದ ಸಂಪಾದನೆಯನ್ನು ರಕ್ಷಿಸಿಕೊಳ್ಳುವುದು ಸ್ವಾರ್ಥವಲ್ಲ, ಅದು ಬುದ್ಧಿವಂತಿಕೆ. ಸಹಾಯ ಮಾಡುವುದು ಉದಾತ್ತ ಗುಣ, ಆದರೆ ಆ ಸಹಾಯ ನಿಮ್ಮನ್ನೇ ಬೀದಿಗೆ ತರುವಂತಾಗಬಾರದು. ಭಾವನಾತ್ಮಕ ನಿರ್ಧಾರಗಳನ್ನು ಹಣಕಾಸಿನ ಬುದ್ಧಿವಂತಿಕೆ ಎಂದು ತಪ್ಪಾಗಿ ಭಾವಿಸಬೇಡಿ. ಈಗ ನಾವು ಸಾಲ ಕೊಡುವ ಜಾಣ್ಮೆಯನ್ನು ಕಲಿತೆವು. ಆದರೆ ಎಲ್ಲ ಅಪಾಯಗಳು ಈ ರೀತಿ ನಗುಮುಖದ ಭರವಸೆಯೊಂದಿಗೆ ಬರುವುದಿಲ್ಲ. ಕೆಲವು ಅಪಾಯಗಳು ಮರುಭೂಮಿಯ ಬಿರುಗಾಳಿಯಂತೆ ಅನಿರೀಕ್ಷಿತವಾಗಿ ಬರುತ್ತವೆ. ಆಗ ಕೇವಲ ಚಿನ್ನವಿದ್ದರೆ ಸಾಲದು, ನಮಗೆ ಬಲವಾದ ಗೋಡೆಗಳು ಬೇಕು. ಅದು ಯಾವುದು? ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯೋಣ. ಅಧ್ಯಾಯ 7. ಬ್ಯಾಬಿಲಾನಿನ ಗೋಡೆಗಳು. ದ ವಾಲ್ಸ್ ಆಫ್ ಬ್ಯಾಬಿಲಾನ್. ಜೀವನದಲ್ಲಿ ಎಲ್ಲವೂ ಅನಿಶ್ಚಿತ ಎಂದು ನಿಮಗನ್ನಿಸಿದ ಕ್ಷಣವಿದೆಯೇ? ಕೆಲಸ ಕಳೆದುಕೊಂಡಾಗ, ಹಠಾತ್ ಅನಾರೋಗ್ಯ ಕಾಡಿದಾಗ ಅಥವಾ ನಿರೀಕ್ಷಿಸದ ದೊಡ್ಡ ಖರ್ಚು ಎದುರಾದಾಗ ನಮಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕೆನಿಸುವುದು ಸುರಕ್ಷತೆಯ ಭಾವ, ಸೆನ್ಸ್ ಆಫ್ ಸೆಕ್ಯೂರಿಟಿ. ಈ ಅಧ್ಯಾಯದಲ್ಲಿ ನಾವು ಬ್ಯಾಬಿಲಾನ್ಗೆ ಮರಳೋಣ. ಆದರೆ ಇಲ್ಲಿ ನಾವು ಚಿನ್ನದ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಅದಕ್ಕಿಂತಲೂ ಮುಖ್ಯವಾದ ರಕ್ಷಣೆ ಬಗ್ಗೆ ಮಾತನಾಡೋಣ. ಬ್ಯಾಬಿಲಾನ್ ಮುತ್ತಿಗೆಯ ಕಥೆ. ಒಮ್ಮೆ ಅಸೀರಿಯನ್ನರ ಬೃಹತ್ ಸೈನ್ಯ ಬ್ಯಾಬಿಲಾನತ್ತ ನುಗ್ಗಿ ಬರುತ್ತಿತ್ತು. ಬ್ಯಾಬಿಲಾನ್ನ ಸೈನಿಕರೆಲ್ಲ ಬೇರೆ ರಾಜ್ಯದ ರಕ್ಷಣೆಯಲ್ಲಿ ದೂರದಲ್ಲಿದ್ದರು. ನಗರದ ಜನರೆಲ್ಲ ಭಯಭೀತರಾಗಿ ಹಳೆಯ ಯೋಧ ಬನ್ಜಾರ್ ಬಳಿ ಬಂದು ಕೇಳಿದರು, ನಾವು ಸುರಕ್ಷಿತವೇ? ಶತ್ರುಗಳು ಒಳಬರುತ್ತಾರೆಯೇ? ಬನ್ಜಾರ್ ಶಾಂತವಾಗಿ ಉತ್ತರಿಸಿದ, ಬ್ಯಾಬಿಲಾನ್ನ ಗೋಡೆಗಳು ನಿಮ್ಮನ್ನು ರಕ್ಷಿಸುತ್ತವೆ. ಇದು ಬರೀ ಮಾತಲ್ಲ, ಸತ್ಯವಾಗಿತ್ತು. ಆ ಗೋಡೆಗಳನ್ನು ಶತ್ರುಗಳು ಬಂದಾಗ ಅವಸರದಲ್ಲಿ ಕಟ್ಟಿರಲಿಲ್ಲ. ಅವುಗಳನ್ನು ವರ್ಷಗಳ ಹಿಂದೆಯೇ ಯೋಜಿಸಿ ಬಲವಾಗಿ ನಿರ್ಮಿಸಲಾಗಿತ್ತು. ಶತ್ರುಗಳು ಮುತ್ತಿಗೆ ಹಾಕಿದರೂ ಆ ಭದ್ರವಾದ ಗೋಡೆಗಳನ್ನು ಭೇದಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಶತ್ರು ಸೈನ್ಯ ಸೋಲೊಪ್ಪಿ ಹಿಂತಿರುಗಿತು. ನಿಮ್ಮ ಜೀವನದ ಗೋಡೆಗಳು ಯಾವುವು? ಇಂದು ನಮ್ಮ ಶತ್ರುಗಳು ಸೈನಿಕರ ರೂಪದಲ್ಲಿ ಬರುವುದಿಲ್ಲ, ಬದಲಾಗಿ ತುರ್ತು ಪರಿಸ್ಥಿತಿಗಳ ರೂಪದಲ್ಲಿ ಬರುತ್ತವೆ. ಕೆಲಸ ಕಳೆದುಕೊಳ್ಳುವುದು, ಹಠಾತ್ ಅನಾರೋಗ್ಯ, ವಾಹನ ಅಥವಾ ಮನೆಯ ರಿಪೇರಿ. ನಿಮ್ಮ ರಕ್ಷಣಾ ಗೋಡೆಗಳು ಕಲ್ಲಿನಿಂದ ಮಾಡಿದ್ದಲ್ಲ,
ಅವು ಇವುಗಳ ರೂಪದಲ್ಲಿರಬೇಕು. 1. ತುರ್ತು ನಿಧಿ, ಎಮರ್ಜೆನ್ಸಿ ಫಂಡ್, ಕನಿಷ್ಠ 3ರಿಂದ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣ. 2. ವಿಮೆ, ಇನ್ಶೂರೆನ್ಸ್, ಆರೋಗ್ಯ, ಜೀವನ ಮತ್ತು ಆಸ್ತಿಯ ವಿಮೆ. 3. ಉಯಿಲು, ವಿಲ್, ನಿಮ್ಮ ನಂತರ ನಿಮ್ಮ ಕುಟುಂಬವನ್ನು ರಕ್ಷಿಸುವ ಯೋಜನೆ. ಬ್ಯಾಬಿಲಾನ್ನ ಗೋಡೆಗಳಂತೆ ಇವು ಕೂಡ ಕಷ್ಟ ಬಂದಾಗ ಮಾತ್ರ ಅತ್ಯಂತ ಅಮೂಲ್ಯವಾಗಿ ಕಾಣಿಸುತ್ತವೆ. ಶತ್ರು ಬರುವವರೆಗೂ ಕಾಯಬೇಡಿ, ಇಂದೇ ನಿಮ್ಮ ಗೋಡೆಗಳನ್ನು ಕಟ್ಟಲು ಶುರುಮಾಡಿ. ನೀವೇ ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಆದಾಯವಿಲ್ಲದೆ ನಾನು 1 ತಿಂಗಳು ಬದುಕಬಲ್ಲೆನೆ? ತುರ್ತು ವೈದ್ಯಕೀಯ ಖರ್ಚನ್ನು ನಾನು ನಿಭಾಯಿಸಬಲ್ಲೆನೆ? ನಾನಿಲ್ಲದಿದ್ದರೆ ನನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆಯೇ? ಒಂದು ವೇಳೆ ಉತ್ತರ ಇಲ್ಲ ಎಂದಾದರೆ, ಇಂದೇ ಸಣ್ಣ ಮೊತ್ತದಿಂದ ನಿಮ್ಮ ಉಳಿತಾಯದ ಗೋಡೆಗೆ ಇಟ್ಟಿಗೆಗಳನ್ನು ಜೋಡಿಸಲು ಆರಂಭಿಸಿ. ನಿಜವಾದ ಸಾಮರ್ಥ್ಯ ಎನ್ನುವುದು ನಾವು ಎಷ್ಟು ಸಂಪಾದಿಸುತ್ತೇವೆ ಎಂಬುದರಲ್ಲ, ಸಂಕಷ್ಟ ಬಂದಾಗ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಎಂಬುದರಲ್ಲಿದೆ. ಆಶಾವಾದ ಒಂದೇ ನಿಮ್ಮನ್ನು ಉಳಿಸಲಾರದು, ಸಿದ್ಧತೆ ಮತ್ತು ರಕ್ಷಣೆ ಮಾತ್ರ ನಿಮ್ಮನ್ನು ಕಾಪಾಡಬಲ್ಲವು. ಈಗ ನಾವು ಸುರಕ್ಷತೆಯ ಬಗ್ಗೆ ಕಲಿತೆವು. ಆದರೆ ಕೆಲವು ಬಾರಿ ಶತ್ರು ಹೊರಗಿರುವುದಿಲ್ಲ, ನಮ್ಮ ಕಾಲಿಗೆ ಬಿದ್ದಿರುವ ಸಾಲ ಎಂಬ ಸರಪಳಿಯ ರೂಪದಲ್ಲಿ ನಮ್ಮನ್ನು ಕಟ್ಟಿಹಾಕಿರುತ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಿದ ವ್ಯಕ್ತಿ ತನ್ನ ಸ್ವಾತಂತ್ರ್ಯವನ್ನು ಹೇಗೆ ಮರಳಿ ಪಡೆಯುತ್ತಾನೆ? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 8. ಬ್ಯಾಬಿಲಾನ್ನ ಒಂಟೆ ವರ್ತಕ, ದ ಕ್ಯಾಮೆಲ್ ಟ್ರೇಡರ್ ಆಫ್ ಬ್ಯಾಬಿಲಾನ್. ನೀವು ಎಂದಾದರೂ ಜೀವನದಲ್ಲಿ ಸಂಪೂರ್ಣವಾಗಿ ಹತಾಶರಾಗಿದ್ದೀರಾ? ವಿಪರೀತ ಸಾಲದ ಸುಳಿ, ಸರಿಪಡಿಸಲಾಗದಷ್ಟು ಹದಗೆಟ್ಟ ಪರಿಸ್ಥಿತಿ, ಅಥವಾ ಎಲ್ಲವನ್ನೂ ಹಾಳು ಮಾಡಿಕೊಂಡೆ ಎಂಬ ಅಪರಾಧ ಪ್ರಜ್ಞೆ ನಿಮ್ಮನ್ನು ಕಾಡುತ್ತಿದೆ? ಹಾಗಿದ್ರೆ ಈ ಅಧ್ಯಾಯ ನಿಮಗಾಗಿ. ಇದು ದಬಾಸೆರ್ ಎಂಬ ವ್ಯಕ್ತಿಯ ಕಥೆ. ದಬಾಸೆರ್ ಮೊದಲು ಒಬ್ಬ ಸ್ವತಂತ್ರ ಮತ್ತು ಹೆಮ್ಮೆಯ ಮನುಷ್ಯನಾಗಿದ್ದ. ಆದರೆ ತನ್ನ ತಪ್ಪು ನಿರ್ಧಾರಗಳಿಂದ ಎಲ್ಲವನ್ನೂ ಕಳೆದುಕೊಂಡು ಗುಲಾಮನಾಗಿ ಮಾರಾಟವಾಗಿ ಮರುಭೂಮಿಯಲ್ಲಿ ಸಾವಿನ ಹಂಚಿಗೆ ತಲುಪಿದ್ದ. ಆದರೆ ಆತ ಅಲ್ಲಿಯೇ ಉಳಿಯಲಿಲ್ಲ. ಆತ ಮಾಡಿದ ಒಂದು ನಿರ್ಧಾರ ಅವನನ್ನು ಮರಳಿ ಗೌರವ, ಸ್ವಾತಂತ್ರ್ಯ ಮತ್ತು ಸಂಪತ್ತಿನ ಹಾದಿಗೆ ತಂದಿತು. ಆ ನಿರ್ಧಾರವನ್ನು ನೀವು ಕೂಡ ಇಂದು ಮಾಡಬಹುದು. ದಬಾಸಿರ್ ಮತ್ತು ತಾರ್ಕ್ ಭೇಟಿ. ಒಂದು ಮಧ್ಯಾಹ್ನ ಹಸಿವಿನಿಂದ ಕಂಗೆಟ್ಟಿದ್ದ ತಾರ್ಕ್ ಎಂಬ ಯುವಕ ಮಾರುಕಟ್ಟೆಯಲ್ಲಿ ಅಲೆಯುತ್ತಿದ್ದ. ಅವನು ದಬಾಸಿರ್ನನ್ನು ಹಣ ಕೊಡಬೇಕಿತ್ತು. ದಬಾಸಿರ್ನನ್ನು ಕಂಡೊಡನೆ ತಾರ್ಕ್ ಭಯದಿಂದ ಓಡಲು ಯತ್ನಿಸಿದ. ಆದರೆ ದಬಾಸಿರ್ ಅವನನ್ನು ಪ್ರೀತಿಯಿಂದ ಕರೆದು ನೀರು ಕೊಟ್ಟು ತನ್ನ ಜೀವನದ ಕಥೆಯನ್ನು ಹೇಳಲು ಶುರುಮಾಡಿದ. ತಾರ್ಕ್, ಈ ಕಥೆ ನಿನಗೆ ಆಹಾರಕ್ಕಿಂತ ಹೆಚ್ಚು ಬೆಲೆಬಾಳಬಹುದು. ಕೇಳು. ಗುಲಾಮಗಿರಿಯ ಸರಪಳಿ. ದಬಾಸಿರ್ ಮೊದಲು ಒಬ್ಬ ಚಮ್ಮಾರನಾಗಿದ್ದ. ಸಂಪಾದನೆ ಚೆನ್ನಾಗಿತ್ತು, ಆದರೆ ಆತ ತನ್ನ ಶಕ್ತಿ ಮೀರಿ ಖರ್ಚು ಮಾಡಲು ಶುರುಮಾಡಿದ. ಸುಖ ಭೋಗಗಳಿಗಾಗಿ ಸಾಲ ಮಾಡಿದ, ಭರವಸೆಗಳನ್ನು ನೀಡಿದ, ಆದರೆ ತೀರಿಸಲಿಲ್ಲ. ಸಾಲ ಬೆಳೆಯಿತು, ಸ್ನೇಹಿತರು ದೂರಾದರು, ಹೆಂಡತಿ ಮನೆ ಬಿಟ್ಟು ಹೋದಳು. ಕೊನೆಗೆ ಅವಮಾನ ತಾಳಲಾರದೆ ಆತ ನಗರದಿಂದ ಓಡಿಹೋದ. ದರೋಡೆಕೋರರ ಗುಂಪು ಸೇರಿದ. ಅಲ್ಲಿಯೂ ಸೋತು ಕೊನೆಗೆ ಒಬ್ಬ ಗುಲಾಮನಾಗಿ ಮಾರಾಟವಾದ. ಗುಲಾಮನಾಗಿದ್ದಾಗ ಅವನ ಮಾಲೀಕನ ಹೆಂಡತಿ ಸೀರಾ ಎಂಬುವಳು ಅವನನ್ನು ಒಂದು ಪ್ರಶ್ನೆ ಕೇಳಿದಳು. ನಿನ್ನ ದೌರ್ಬಲ್ಯಗಳೇ ನಿನ್ನನ್ನು ಸರಪಳಿಯಿಂದ ಕಟ್ಟಿಹಾಕಿರುವಾಗ ನೀನು ನಿನ್ನನ್ನು ಒಬ್ಬ ಸ್ವತಂತ್ರ ಮನುಷ್ಯ ಎಂದು ಹೇಗೆ ಕರೆದುಕೊಳ್ಳುತ್ತೀಯ? ಆ ಮಾತು ದಬಾಸಿರ್ನ ಹೃದಯಕ್ಕೆ ಚುಚ್ಚಿತು. ಪ್ರಾಮಾಣಿಕವಾಗಿ ಸಾಲ ತೀರಿಸದವನು ತನ್ನನ್ನು ತಾನು ಗೌರವಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳು ಹೇಳಿದಳು. ಆ ರಾತ್ರಿ ದಬಾಸಿರ್ ತನಗೆ ತಾನೇ ಕೇಳಿಕೊಂಡ, ನನ್ನದು ಗುಲಾಮನ ಆತ್ಮವೋ ಅಥವಾ ಸ್ವತಂತ್ರ ಮನುಷ್ಯನ ಆತ್ಮವೋ? ಮರುಭೂಮಿಯ ಪಯಣ ಮತ್ತು ಪುನರ್ಜನ್ಮ. ದಬಾಸಿರ್ ಅಲ್ಲಿಂದ ತಪ್ಪಿಸಿಕೊಂಡು ಮರುಭೂಮಿಗೆ ಬಂದ. ಹಸಿವು, ಬಾಯಾರಿಕೆ ಮತ್ತು ಬಿಸಿಲಿನಿಂದ ಆತ ಮರಳಿನಲ್ಲಿ ಕುಸಿದು ಬಿದ್ದಾಗ ಅವನಿಗೆ ಸೀರಾಳ ಮಾತು ನೆನಪಾಯಿತು. ನಾನು ಗುಲಾಮನಲ್ಲ, ನಾನು ಇಲ್ಲಿ ಸಾಯುವುದಿಲ್ಲ ಎಂದು ಕಿರುಚ್ಚುತ್ತಾ ಎದ್ದು ನಿಂತ. ಹೆಜ್ಜೆ ಹೆಜ್ಜೆಯಾಗಿ ನಡೆದು ಕೊನೆಗೆ ಬ್ಯಾಬಿಲಾನ್ ತಲುಪಿದ. ಆತ ನಗರದೊಳಗೆ ಕಳ್ಳನಂತೆ ನುಗ್ಗಲಿಲ್ಲ. ತಲೆ ಎತ್ತಿ ರಾಜಾರೋಷವಾಗಿ ಬಂದ. ತಾನು ಸಾಲ ಕೊಡಬೇಕಿದ್ದ ಪ್ರತಿಯೊಬ್ಬರ ಮನೆಗೆ ಹೋಗಿ ಹೇಳಿದ, ನಾನು ಮರಳಿ ಬಂದಿದ್ದೇನೆ. ದೇವರಿಚ್ಛೆಯಂತೆ ನಿಮ್ಮ ಪ್ರತಿಯೊಂದು ನಾಣ್ಯವನ್ನೂ ನಾನು ಹಿಂತಿರುಗಿಸುತ್ತೇನೆ. ಕೆಲವರು ಅವನನ್ನು ನೋಡಿ ನಕ್ಕರು, ಕೆಲವರು ನಂಬಿದರು. ಮಥಾನ್ ಎಂಬ ಲೇವಾದೇವಿಗಾರ ಅವನಿಗೆ ಕೆಲಸ ಕೊಟ್ಟ. ದಬಾಸಿರ್ ಕಷ್ಟಪಟ್ಟು ಕೆಲಸ ಮಾಡಿ ಶಿಸ್ತಿನಿಂದ ಹಣ ಉಳಿಸಿ ತನ್ನ ಪ್ರತಿಯೊಂದು ಸಾಲವನ್ನೂ ತೀರಿಸಿದ. ಈ ಅಧ್ಯಾಯದ ಮಹಾನ್ ಪಾಠ: ಮನಸ್ಸಿದ್ದರೆ ಮಾರ್ಗ. ವೇರ್ ದ ಡಿಟರ್ಮಿನೇಷನ್ ಈಸ್, ದ ವೇ ಕ್ಯಾನ್ ಬಿ ಫೌಂಡ್. ನೀವು ಎಷ್ಟೇ ಆಳಕ್ಕೆ ಬಿದ್ದಿದ್ದರೂ, ಎಷ್ಟೇ ಸಾಲದಲ್ಲಿದ್ದರೂ ನೀವು ಮೇಲೇಳಬೇಕು ಎಂದು ನಿರ್ಧರಿಸಿದರೆ ದಾರಿ ಹುಡುಕಿಕೊಂಡು ಬರುತ್ತದೆ.
ನಿಜವಾದ ಸೋಲು ಎಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳುವುದು. ಹಣ ಬರುತ್ತದೆ ಹೋಗುತ್ತದೆ, ಆದರೆ ನಿಮ್ಮ ಆತ್ಮಗೌರವ ಶಾಶ್ವತ. ದಬಾಸಿರ್ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡ ನಂತರವೇ ತನ್ನ ಸಂಪತ್ತನ್ನು ಮರುನಿರ್ಮಾಣ ಮಾಡಿದ. ನೀವು ಸಾಲದ ಮರುಭೂಮಿಯಲ್ಲಿ ಅಲೆಯುತ್ತಿದ್ದರೆ ನೆನಪಿಡಿ, ಕೇವಲ ಒಂದು ನಿರ್ಧಾರ ನಿಮ್ಮನ್ನು ನಿಮ್ಮ ಬ್ಯಾಬಿಲಾನ್ ಅಂದರೆ ಯಶಸ್ಸಿಗೆ ತಲುಪಿಸಬಲ್ಲದು. ದಬಾಸಿರ್ ಕೇವಲ ಕಥೆಯನ್ನು ಬಿಟ್ಟು ಹೋಗಲಿಲ್ಲ. ಆತ ಸಾಲದಿಂದ ಮುಕ್ತಿ ಪಡೆಯಲು ಮಣ್ಣಿನ ಫಲಕಗಳ ಮೇಲೆ ಒಂದು ಮಾಸ್ಟರ್ ಪ್ಲಾನ್ ಬರೆದಿಟ್ಟಿದ್ದ. ಆ ಯೋಜನೆ ಏನು? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 9. ಬ್ಯಾಬಿಲಾನ್ನ ಮಣ್ಣಿನ ಫಲಕಗಳು. ದ ಕ್ಲೇ ಟ್ಯಾಬ್ಲೆಟ್ಸ್ ಫ್ರಮ್ ಬ್ಯಾಬಿಲಾನ್. ಪ್ರಾಚೀನ ಕಾಲದ ಹೂತಹೋದ ಮಣ್ಣಿನ ಅಡಿಯಲ್ಲಿ ನಿಮಗೊಂದು ಸಂದೇಶ ಸಿಕ್ಕಿದೆ ಎಂದು ಕಲ್ಪಿಸಿಕೊಳ್ಳಿ. ಅದು ನಿಧಿಯ ನಕ್ಷೆಯ ಬಗ್ಗೆಯಲ್ಲ, ಬದಲಾಗಿ ನಿಮ್ಮ ಸಾಲವನ್ನು ಹೇಗೆ ತೀರಿಸಬೇಕು ಮತ್ತು ಸಂಪತ್ತನ್ನು ಹೇಗೆ ನಿರ್ಮಿಸಬೇಕು ಎಂಬ ಮಾಸ್ಟರ್ ಪ್ಲಾನ್ ಬಗ್ಗೆ. ಇದು ಕೇಳಲು ನಂಬಲಾಗದ ಕಥೆಯಂತೆ ಕಂಡರೂ ಹಳೆಯ ಬ್ಯಾಬಿಲಾನ್ನ ಅವಶೇಷಗಳಲ್ಲಿ ಪುರಾತತ್ವಶಾಸ್ತ್ರಜ್ಞರಿಗೆ ಸಿಕ್ಕ ಮಣ್ಣಿನ ಫಲಕಗಳ ಸತ್ಯಕಥೆಯಿದು. ಈ ಫಲಕಗಳಲ್ಲಿ ಬರೆದಿದ್ದ ವಿಷಯ ಕೇವಲ ಇತಿಹಾಸವಲ್ಲ, ಅದು ಇಂದಿಗೂ ಜನರ ಬದುಕನ್ನು ಬದಲಿಸಬಲ್ಲ ಶಕ್ತಿಯುತ ಆರ್ಥಿಕ ಯೋಜನೆಯಾಗಿತ್ತು. ದಬಾಸಿರ್ನ ಆ 3 ಸೂತ್ರಗಳು. ಸಿರಿಯಾದಲ್ಲಿ ಗುಲಾಮನಾಗಿದ್ದ ದಬಾಸಿರ್ ತನ್ನ ಸಾಲದ ಸರಪಳಿಯಿಂದ ಮುಕ್ತನಾಗಲು ಒಂದು ಶಪಥ ಮಾಡಿದ್ದ. ಆತ ಮಣ್ಣಿನ ಫಲಕಗಳ ಮೇಲೆ ಒಂದು ಯೋಜನೆಯನ್ನು ಕೆತ್ತಿದ್ದ. ಆ ಯೋಜನೆ ಬಹಳ ಸರಳವಾಗಿತ್ತು ಮತ್ತು ಕೇವಲ 3 ಹಂತಗಳನ್ನು ಹೊಂದಿತ್ತು. ಮೊದಲ ಹಂತ, ನೀವು ಗಳಿಸುವ ಒಟ್ಟು ಆದಾಯದ 10ನೇ ಭಾಗ, ಅಂದರೆ 10% ಭಾಗವನ್ನು ನಿಮಗಾಗಿ ಉಳಿಸಿ, ಅಂದರೆ ಹೂಡಿಕೆಗಾಗಿ. ಎರಡನೇ ಹಂತ, ನಿಮ್ಮ ಆದಾಯದ 10ರಲ್ಲಿ 7 ಭಾಗ, ಅಂದರೆ 70% ಭಾಗದಲ್ಲಿ ಜೀವನ ನಡೆಸಿ, ಆಹಾರ, ಬಾಡಿಗೆ, ಬಟ್ಟೆ ಮತ್ತು ಇತರ ಅವಶ್ಯಕತೆಗಳಿಗಾಗಿ. ಮೂರನೇ ಹಂತ, ಉಳಿದ 2/10 ಭಾಗ, ಅಂದರೆ 20% ಭಾಗವನ್ನು ನಿಮ್ಮ ಸಾಲಗಳನ್ನು ತೀರಿಸಲು ಬಳಸಿ. ದಬಾಸಿರ್ ಪ್ರತಿ ತಿಂಗಳು ತನ್ನ ಸಂಪಾದನೆ ಎಷ್ಟೇ ಕಡಿಮೆ ಇರಲಿ ಇದೇ ಶಿಸ್ತನ್ನು ಪಾಲಿಸಿದ. ಸಾಲಗಾರರ ಕಾಟ ತಪ್ಪಿತು, ಅವನ ಹೆಂಡತಿ ಮರಳಿ ಬಂದಳು ಮತ್ತು ಅವನ ಚೀಲದಲ್ಲಿ ಉಳಿತಾಯದ ಹಣ ತುಂಬಿತು. ನಗರದಲ್ಲಿ ಅವನಿಗೆ ಕಳೆದು ಹೋಗಿದ್ದ ಗೌರವ ಮತ್ತೆ ಸಿಕ್ಕಿತು. 1934ರ ಒಂದು ಪ್ರಯೋಗ. ಕಾಲ ಉರುಳಿತು. 1934ರಲ್ಲಿ ಬ್ರಿಟಿಷ್ ಪ್ರೊಫೆಸರ್ ಆಲ್ಫ್ರೆಡ್ ಶ್ರೂಸ್ಬರಿ ಈ ಪ್ರಾಚೀನ ಫಲಕಗಳನ್ನು ಪತ್ತೆಹಚ್ಚಿ ಅನುವಾದಿಸಿದರು. ಆ ಸಮಯದಲ್ಲಿ ಪ್ರೊಫೆಸರ್ ಮತ್ತು ಅವರ ಪತ್ನಿ ಕೂಡ ಸಾಲದ ಸುಳಿಯಲ್ಲಿ ಮುಳುಗಿದ್ದರು. ಸಾಲಗಾರರ ಕಿರುಕುಳದಿಂದ ಬೇಸತ್ತಿದ್ದ ಅವರು 4000 ವರ್ಷಗಳ ಹಳೆಯ ಈ ಯೋಜನೆಯನ್ನು ತಾವೇಕೆ ಪ್ರಯತ್ನಿಸಬಾರದು ಎಂದು ನಿರ್ಧರಿಸಿದರು. ಅವರು ತಮ್ಮೆಲ್ಲ ಸಾಲಗಳ ಪಟ್ಟಿ ಮಾಡಿದರು. ನಂತರ ದಬಾಸಿರ್ ವೇಲಿದಂತೆಯೇ 10% ಹಣವನ್ನು ಭವಿಷ್ಯಕ್ಕಾಗಿ ಉಳಿಸಿದರು. 70% ಹಣದಲ್ಲಿ ಜೀವನ ಖರ್ಚನ್ನು ಸರಿಹೂಡಿಸಿದರು. 20% ಹಣವನ್ನು ಪ್ರತಿ ತಿಂಗಳು ಸಾಲಗಾರರಿಗೆ ಹಂಚಿದರು. ಫಲಿತಾಂಶ? ಅದು ಯಾವುದೇ ಮ್ಯಾಜಿಕ್ ಅಲ್ಲದಿದ್ದರೂ ಅದ್ಭುತವಾಗಿ ಕೆಲಸ ಮಾಡಿತು. ಸ್ವಲ್ಪ ಸಮಯದಲ್ಲೇ ಅವರ ಸಾಲದ ಹೊರೆ ಕಡಿಮೆಯಾಯಿತು, ಉಳಿತಾಯ ಬೆಳೆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮನಸ್ಸಿನಲ್ಲಿದ್ದ ಭಯ ಮಾಯವಾಗಿ ಆತ್ಮವಿಶ್ವಾಸ ಮರಳಿ ಬಂತು. ಇದೆಲ್ಲವೂ ಸಾಧ್ಯವಾದದ್ದು ಧೂಳಿನಲ್ಲಿ ಹೂತಹೋದ ಆ ಮಣ್ಣಿನ ಫಲಕಗಳ ಮಾರ್ಗದರ್ಶನದಿಂದ. ನಿಮ್ಮ ಸಾಲವು ಬೆಟ್ಟದಂತೆ ಕಾಣುತ್ತಿರಬಹುದು, ಅಥವಾ ನಿಮ್ಮ ಬಜೆಟ್ ಅಸ್ತವ್ಯಸ್ತವಾಗಿರಬಹುದು. ಆದರೆ ದಬಾಸಿರ್ ನಮಗೆ ಕಲಿಸುವ ಪಾಠವೇನೆಂದರೆ, ನೀವು ಶ್ರೀಮಂತರಾಗಲು ಯಾರೋ ಬಂದು ನಿಮ್ಮನ್ನು ರಕ್ಷಿಸಬೇಕಾಗಿಲ್ಲ, ನೀವೇ ಆರಂಭಿಸಬೇಕು. ಈ ಯೋಜನೆಗೆ ನೀವು ಹೆಚ್ಚು ಸಂಪಾದಿಸಬೇಕಾಗಿಲ್ಲ ಅಥವಾ ಪರಿಪೂರ್ಣವಾಗಿರಬೇಕಾಗಿಲ್ಲ. ನಿಮಗೆ ಬೇಕಿರೋದು ಕೇವಲ ಶಿಸ್ತು ಮತ್ತು ಸತ್ಯವನ್ನು ಎದುರಿಸುವ ಧೈರ್ಯ. ಸಣ್ಣ ಕ್ರಿಯೆಗಳು ಕಾಲಾನುಕ್ರಮದಲ್ಲಿ ಬೃಹತ್ ಬದಲಾವಣೆಯನ್ನು ತರುತ್ತವೆ. ಸಾಲದ ಬಗ್ಗೆ ಅಪರಾಧ ಪ್ರಜ್ಞೆ ಬೇಡ, ಬದಲಾಗಿ ಈ ಸೂತ್ರವನ್ನು ಪಾಲಿಸಿ. 10% ಉಳಿತಾಯ, 70% ಜೀವನ ನಿರ್ವಹಣೆ, 20% ಸಾಲ ಮರುಪಾವತಿ. ಹಿಂದೆ ಇದನ್ನು ಬರೆದಿಡಿ, ನಿಮ್ಮ ಅಭ್ಯಾಸವನ್ನಾಗಿಸಿಕೊಳ್ಳಿ. ದಬಾಸಿರ್ ಕೇವಲ ಒಂಟೆಗಳು ಮತ್ತು ನಾಣ್ಯಗಳ ಸಹಾಯದಿಂದ ಇದನ್ನು ಸಾಧಿಸಬಹುದಾದರೆ ನೀವು ಖಂಡಿತ ಸಾಧಿಸಬಹುದು. ಮುಂದಿನ ಮತ್ತು ಅಂತಿಮ ಅಧ್ಯಾಯದಲ್ಲಿ ನಾವು ಕೊನೆಯ ಬಾರಿಗೆ ಬ್ಯಾಬಿಲಾನ್ನ ಬೀದಿಗಳಿಗೆ ಮರಳೋಣ. ಅಲ್ಲಿ ನಾವು ಒಬ್ಬ ವ್ಯಕ್ತಿಯ ಒಂದು ಸಣ್ಣ ನಿರ್ಧಾರ ಹೇಗೆ ಅವನ ಇಡೀ ಭವಿಷ್ಯವನ್ನು ಬದಲಾಯಿಸಿತು ಎಂಬುದನ್ನು ನೋಡೋಣ.
ಅಧ್ಯಾಯ 10 ಬ್ಯಾಬಿಲೋನ್ನ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ದ ಲಕ್ಕಿಯೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್. ಯಾರಾದರೂ ಯಶಸ್ವಿಯಾದಾಗ ನಾವು ಸುಲಭವಾಗಿ ಅವನು ಅದೃಷ್ಟವಂತ, ಅವನಿಗೆ ಎಲ್ಲವೂ ಸುಲಭವಾಗಿ ಸಿಕ್ಕಿದೆ ಎಂದು ಅಂದುಕೊಳ್ತೇವೆ. ಆದರೆ ಬ್ಯಾಬಿಲೋನ್ನ ಅತ್ಯಂತ ಶ್ರೀಮಂತ ಮತ್ತು ಗೌರವಾನ್ವಿತ ವ್ಯಕ್ತಿಯೊಬ್ಬರು ಒಂದು ಕಾಲದಲ್ಲಿ ಗುಲಾಮರಾಗಿ ಹರಾಜು ಹಾಕಲ್ಪಟ್ಟಿದ್ದರು ಎಂದರೆ ನೀವು ನಂಬುತ್ತೀರಾ? ಅವರ ಜೀವನವನ್ನು ಬದಲಿಸಿದ್ದು ಅದೃಷ್ಟವಲ್ಲ, ಬದಲಾಗಿ ನಿಮ್ಮಲ್ಲಿಯೂ ಇರುವ ಒಂದು ಅದ್ಭುತ ಶಕ್ತಿ. ಇದು ಶಾರೂನಾಡಾ ಅವರ ನೋವು, ಪರಿಶ್ರಮ ಮತ್ತು ಯಶಸ್ಸಿನ ಕಥೆ. ಬ್ಯಾಬಿಲೋನ್ನತ್ತ ಸಾಗುತ್ತಿದ್ದ ಒಂಟೆಗಳ ಸಾಲಿನಲ್ಲಿ ಶಾರೂನಾಡಾ ಕುಳಿತಿದ್ರು. ಅವರ ಪಕ್ಕದಲ್ಲಿ ಹ್ಯಾಡನ್ ಗುಲರ್ ಎಂಬ ಯುವಕನಿದ್ದ. ಆತ ಅಕ್ಕಾಡ್ನ ಮೊಮ್ಮಗ, ಶ್ರೀಮಂತ ಕುಟುಂಬದ ಕುಡಿ, ಮೈ ಮೇಲೆ ರೇಷ್ಮೆ ಬಟ್ಟೆ, ಕೈಬೆರಳುಗಳಲ್ಲಿ ಚಿನ್ನದ ಉಂಗುರಗಳು. ಆತ ಉಡಾಫೆಯಿಂದ ಶಾರೂನಾಡಾ ಅವರನ್ನು ಕೇಳಿದ, ಶಾರು, ನೀನು ಇಷ್ಟೊಂದು ಶ್ರೀಮಂತನಿದ್ದರೂ ಇನ್ನೂ ಏಕೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯಾ? ಶಾರೂನಾಡಾ ನಕ್ಕು ಹೇಳಿದ್ರು, ಹ್ಯಾಡನ್, ನಾನು ಈ ಹಂತಕ್ಕೆ ಹೇಗೆ ಬಂದೆ ಎಂದು ನಿನಗೆ ತಿಳಿದಿದೆಯೇ? ನಾನು ಗುಲಾಮನಾಗಿ ಬ್ಯಾಬಿಲೋನ್ ಪ್ರವೇಶಿಸಿದ್ದೆ. ಕೆಲಸವೇ ಶಕ್ತಿ. ವರ್ಷಗಳ ಹಿಂದೆ ಶಾರೂನಾಡಾ ತನ್ನ ಅಣ್ಣ ಮಾಡಿದ ಸಾಲಕ್ಕಾಗಿ ಗುಲಾಮನಾಗಿ ಮಾರಾಟವಾಗಿದ್ದ. ಭಯ ಮತ್ತು ಅವಮಾನದಿಂದ ಕುಗ್ಗಿದ್ದ ಅವನಿಗೆ ಮೆಗಿಡ್ಡೋ ಎಂಬ ಸಹಗುಲಾಮ ಒಂದು ಮಾತು ಹೇಳಿದ, ಕಷ್ಟಪಟ್ಟು ಕೆಲಸ ಮಾಡು, ನಿನ್ನ ಮೌಲ್ಯವನ್ನು ಹೆಚ್ಚಿಸಿಕೋ, ಕೆಲಸಕ್ಕೆ ನೀಡುವ ಗೌರವವೇ ನಿನ್ನನ್ನು ಒಂದು ದಿನ ಬಿಡುಗಡೆ ಮಾಡುತ್ತದೆ. ಶಾರೂನಾಡಾ ಅದನ್ನು ಪಾಲಿಸಿದ. ಗುಲಾಮರ ಮಾರುಕಟ್ಟೆಯಲ್ಲಿ ನಿಂತಾಗ ಆತ ಅಳುತ್ತಾ ಕೂರಲಿಲ್ಲ, ಬದಲಾಗಿ ಒಬ್ಬ ರೊಟ್ಟಿ ತಯಾರಕನಿಗೆ ಧೈರ್ಯವಾಗಿ ಹೇಳಿದ, ನನ್ನನ್ನು ಕರೆದುಕೊಂಡು ಹೋಗಿ, ನಾನು ಬೇಗ ಕಲಿಯುತ್ತೇನೆ ಮತ್ತು ನಿಮದಾಗಿ ದುಡಿಯುತ್ತೇನೆ. ಆತ ರೊಟ್ಟಿ ಬೇಯಿಸುವುದನ್ನು ಕಲಿತ, ಮಾರುಕಟ್ಟೆಯಲ್ಲಿ ಅದನ್ನು ಮಾರಾಟ ಮಾಡಿದ. ಅವನ ಪರಿಶ್ರಮವನ್ನು ಕಂಡು ಜನರು ಬೆರಗಾದರು. ಸ್ವಾತಂತ್ರ್ಯದ ಹಾದಿ. ಅವನ ಕೆಲಸದ ಶ್ರದ್ಧೆಯನ್ನು ಕಂಡ ಆರ್ಯಾಡ್ ಗುಲರ್ ಎಂಬ ವರ್ತಕನು ಶಾರೂನಾಡಾ ಅವರ ಗುಲಾಮಗಿರಿಯ ಮಣ್ಣಿನ ಫಲಕವನ್ನು ಒಡೆದು ಅವನಿಗೆ ಸ್ವಾತಂತ್ರ್ಯ ನೀಡಿದನು. ಅಷ್ಟೇ ಅಲ್ಲ, ಅವನನ್ನು ತನ್ನ ವ್ಯಾಪಾರದ ಪಾಲುದಾರನಾಗಿ ಮಾಡಿಕೊಂಡನು. ಏಕೆಂದರೆ ಆರ್ಯಾಡ್ ಕೂಡ ಒಂದು ಕಾಲದಲ್ಲಿ ಗುಲಾಮನಾಗಿದ್ದವನು ಮತ್ತು ಕಠಿಣ ಪರಿಶ್ರಮದಿಂದಲೇ ಮೇಲೆ ಬಂದವನು. ಶಾರೂನಾಡಾ ತನ್ನ ಜೀವನದಲ್ಲಿ ಅನೇಕರನ್ನು ನೋಡಿದ್ದ. ಕೆಲಸ ಮಾಡದೆ ಸೋಮಾರಿಯಾಗಿದ್ದವರು ಬಡವರಾಗಿ ಸತ್ತರು, ಹಿಂಸೆಯ ಹಾದಿ ಹಿಡಿದವರು ನಾಶವಾದರು. ಆದರೆ ಮೆಗಿಡ್ಡೋ ಮತ್ತು ಆರ್ಯಾಡ್ ಅವರಂತೆ ಕೆಲಸವನ್ನು ಪ್ರೀತಿಸಿದವರು ಗೌರವಯುತವಾಗಿ ಬದುಕಿದರು. ಶಾರೂನಾಡಾ ಅವರಿಗೆ ಒಂದು ಸತ್ಯ ಅರ್ಥವಾಯಿತು. ಕೆಲಸ ಎಂಬುದು ಶಿಕ್ಷೆಯಲ್ಲ, ಅದು ಮನುಷ್ಯನನ್ನು ಮೇಲೆತ್ತುವ ಏಣಿ. ಹ್ಯಾಡನ್ ಗುಲರ್ ಪಡೆದ ಪಾಠ. ಕಥೆ ಮುಗಿಯುವ ಹೊತ್ತಿಗೆ ಬ್ಯಾಬಿಲೋನ್ ನಗರದ ಗೋಡೆಗಳು ಕಾಣಿಸತೊಡಗಿದವು. ಹ್ಯಾಡನ್ ಗುಲರ್ ತನ್ನ ರೇಷ್ಮೆ ಬಟ್ಟೆ, ಚಿನ್ನದ ಉಂಗುರಗಳನ್ನು ನೋಡಿ ನಾಚಿಕೆಪಟ್ಟನು. ಆತ ಮೌನವಾಗಿ ತನ್ನ ಆಭರಣಗಳನ್ನು ಕಳೆದಿಟ್ಟನು. ಒಂಟೆಯಿಂದ ಕೆಳಗಿಳಿದು ಶಾರೂನಾಡಾ ಅವರ ಪಕ್ಕದಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಂತೆ ನಡೆಯತೊಡಗಿದನು. ನಿಜವಾದ ಸಂಪತ್ತು ಎನ್ನುವುದು ಪಿತ್ರಾರ್ಜಿತವಾಗಿ ಬರುವುದಲ್ಲ, ಅದು ಕಠಿಣ ಪರಿಶ್ರಮದಿಂದ ಗಳಿಸಬೇಕಾದದ್ದು ಎಂದು ಅವನಿಗೆ ಮೊದಲ ಬಾರಿಗೆ ಅರ್ಥವಾಯಿತು. ಕೆಲಸ ಎಂಬುದು ನಿಮ್ಮ ಸೂಪರ್ ಪವರ್. ನೀವು ಶೂನ್ಯದಿಂದ ಆರಂಭಿಸುತ್ತಿರಲಿ ಅಥವಾ ಸಾಲದ ಸುಳಿಯಲ್ಲೇ ಇರಲಿ, ಶ್ರದ್ಧೆಯಿಂದ ಕೆಲಸ ಮಾಡುವ ಮತ್ತು ಇತರರಿಗೆ ಉಪಯುಕ್ತವಾಗುವ ಗುಣವೇ ನಿಮ್ಮ ಯಶಸ್ಸಿನ ಅಡಿಪಾಯ. ಕೆಲಸ ಕೇವಲ ಹಣವನ್ನು ತರುವುದಿಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಿಮಗೆ ಅದೃಷ್ಟ ಬೇಕಿಲ್ಲ, ನಿಮಗೆ ಬೇಕಾಗಿರುವುದು ಜ್ಞಾನ ಮತ್ತು ಕ್ರಿಯೆ, ಆಕ್ಷನ್. ಈಗ ನಿಮ್ಮ ಬಳಿ ಎರಡೂ ಇದೆ. ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್ ಅವರ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್ ಪುಸ್ತಕದ ಈ ಸಾರ್ವಕಾಲಿಕ ಪಾಠಗಳು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ಜಾರ್ಜ್ ಸ್ಯಾಮ್ಯುಯಲ್ ಕ್ಲೇಸನ್ ಅವರ ದ ರಿಚೆಸ್ಟ್ ಮ್ಯಾನ್ ಇನ್ ಬ್ಯಾಬಿಲೋನ್ ಪುಸ್ತಕದ ಪಯಣ ಮುಕ್ತಾಯವಾಗುತ್ತಿದೆ. ನಾವು ಅಕ್ಕಾಡ್ನ ಜ್ಞಾನವನ್ನು ಕೇಳಿದೆವು, ಬನ್ಸೀರ್ ಮತ್ತು ಕೋಬಿಯ ಕನಸುಗಳನ್ನು ಕಂಡೆವು, ದಬಾಸೀರ್ನ ಸಾಲದ ಹೋರಾಟವನ್ನು ನೋಡಿದೆವು ಮತ್ತು ಶಾರೂನಾಡಾ ಅವರ ಕಠಿಣ ಪರಿಶ್ರಮದ ಪಾಠವನ್ನು ಕಲಿತೆವು. ಈ 4000 ವರ್ಷಗಳ ಹಳೆಯ ಕಥೆಗಳು ನಮಗೆ ಕಲಿಸಿದ ಅತ್ಯಂತ ದೊಡ್ಡ ಸತ್ಯವೇನೆಂದರೆ, ಸಂಪತ್ತು ಎಂಬುದು ಅದೃಷ್ಟವಲ್ಲ, ಅದು ಒಂದು ಶಿಸ್ತು. ನೆನಪಿರಲಿ, ಈ 3 ಪ್ರಮುಖ ಪಾಠಗಳು. 1. ಮೊದಲು ನಿಮಗಾಗಿ ಪಾವಿಸಿ. ನೀವು ಎಷ್ಟೇ ಸಂಪಾದಿಸಿ, ಅದರಲ್ಲಿ ಕನಿಷ್ಠ 10 ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸಿ. 2. ಜ್ಞಾನಿಗಳ ಸಲಹೆ ಪಡೆಯಿರಿ. ಹೂಡಿಕೆ ಮಾಡುವ ಮುನ್ನ ಆ ವಿಷಯದಲ್ಲಿ ಅನುಭವ ಇರುವವರನ್ನು ಕೇಳಿ. 3. ಕೆಲಸವನ್ನು ಗೌರವಿಸಿ. ಕೆಲಸ ಎಂಬುದು ಕೇವಲ ಹಣಕ್ಕಾಗಿ ಮಾಡುವ ಶಿಕ್ಷೆಯಲ್ಲ, ಅದು ನಮ್ಮನ್ನು ಸಾಲದಿಂದ ಮತ್ತು ಬಡತನದಿಂದ ಬಿಡುಗಡೆ ಮಾಡುವ ಏಣಿ.
ಬ್ಯಾಬಿಲೋನ್ನ ಆ ಸುಂದರ ನಗರ ಇಂದು ಮಣ್ಣಿನಲ್ಲಿ ಹೂದಿ ಹೋಗಿರಬಹುದು, ಆದರೆ ಅಲ್ಲಿನ ಈ ಆರ್ಥಿಕ ಸೂತ್ರಗಳು ಇಂದಿಗೂ ಅಮರ. ನೀವು ಇಂದು ಎಷ್ಟೇ ಕಷ್ಟದಲ್ಲಿದ್ದರೂ ಈ ನಿಯಮಗಳನ್ನು ಪಾಲಿಸಲು ಶುರು ಮಾಡಿದರೆ ನೀವು ಕೂಡ ನಿಮ್ಮದೇ ಆದ ಶ್ರೀಮಂತ ಬ್ಯಾಬಿಲೋನನ್ನು ನಿರ್ಮಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹದ್ದೇ ಅಮೂಲ್ಯವಾದ ಪುಸ್ತಕಗಳ ಸಾರಾಂಶಕ್ಕಾಗಿ ನೆನಪಿರಿ, ಜ್ಞಾನವೇ ನಿಜವಾದ ಸಂಪತ್ತು. ಆ ಜ್ಞಾನವನ್ನು ಕ್ರಿಯೆಯನ್ನಾಗಿ ಬದಲಾಯಿಸುವ ಧೈರ್ಯ ನಿಮ್ಮದಾಗಿರಲಿ. ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭವಾಗಲಿ.